ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ವೃಷಣ ಕ್ಯಾನ್ಸರ್ ವೃಷಣಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ಪುರುಷ ಸಂತಾನೋತ್ಪತ್ತಿ ವ್ಯವಸ್ಥೆಯ ಅತ್ಯಗತ್ಯ ಭಾಗವಾಗಿದೆ. ವೃಷಣಗಳಲ್ಲಿನ ಅಸಹಜ ಜೀವಕೋಶಗಳು ಅನಿಯಂತ್ರಿತವಾಗಿ ಬೆಳೆಯಲು ಪ್ರಾರಂಭಿಸಿದಾಗ ಈ ರೋಗವು ಸಂಭವಿಸುತ್ತದೆ. ಇದು ಗೆಡ್ಡೆಯನ್ನು ರೂಪಿಸುತ್ತದೆ. ಇತರ ರೀತಿಯ ಕ್ಯಾನ್ಸರ್ಗಳಿಗೆ ಹೋಲಿಸಿದರೆ ಇದು ತುಲನಾತ್ಮಕವಾಗಿ ಅಪರೂಪವಾಗಿದ್ದರೂ ಪುರುಷರು ಅದರ ಲಕ್ಷಣಗಳು ಮತ್ತು ಅಪಾಯಕಾರಿ ಅಂಶಗಳ ಬಗ್ಗೆ ತಿಳಿದಿರುವುದು ಅತ್ಯಗತ್ಯ. ವೃಷಣ ಕ್ಯಾನ್ಸರ್ನ ಸಾಮಾನ್ಯ ಲಕ್ಷಣವೆಂದರೆ 1 ಅಥವಾ 2 ವೃಷಣಗಳಲ್ಲಿ ಗಡ್ಡೆ ಅಥವಾ ಓತ. ಇತರ ಚಿಹ್ನೆಗಳು ಸ್ಕ್ರೋಟಂನಲ್ಲಿ ಭಾರ ಅಥವಾ ನೋವಿನ ಭಾವನೆ ಮತ್ತು ವೃಷಣಗಳ ಗಾತ್ರ ಅಥವಾ ಆಕಾರದಲ್ಲಿನ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ. ಪುರುಷರು ನಿಯಮಿತವಾಗಿ ಸ್ವಯಂ ಪರೀಕ್ಷೆಗಳನ್ನು ನಡೆಸುವುದು ಮತ್ತು ಯಾವುದೇ ಅಸಹಜತೆಗಳನ್ನು ಗಮನಿಸಿದರೆ ವೈದ್ಯಕೀಯ ಗಮನವನ್ನು ಪಡೆಯುವುದು ಬಹಳ ಮುಖ್ಯ. ಈ ರೀತಿಯ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸುವ ಅಪಾಯಕಾರಿ ಅಂಶಗಳೆಂದರೆ ಕುಟುಂಬದ ಇತಿಹಾಸ, ಹುಟ್ಟಿನಿಂದಲೇ ಕೆಳಗಿಳಿಯದ ವೃಷಣಗಳು, ಹಿಂದಿನ ವೃಷಣ ಕ್ಯಾನ್ಸರ್ ರೋಗನಿರ್ಣಯ ಮತ್ತು ಕೆಲವು ಆನುವಂಶಿಕ ಪರಿಸ್ಥಿತಿಗಳು. ವೃಷಣ ಕ್ಯಾನ್ಸರ್ಗೆ ಯಶಸ್ವಿಯಾಗಿ ಚಿಕಿತ್ಸೆ ನೀಡುವಲ್ಲಿ ಆರಂಭಿಕ ಪತ್ತೆ ಮಹತ್ವದ ಪಾತ್ರ ವಹಿಸುತ್ತದೆ. ವೃಷಣ ಕ್ಯಾನ್ಸರ್ ತುಲನಾತ್ಮಕವಾಗಿ ಅಪರೂಪದ ಕ್ಯಾನ್ಸರ್ ಆಗಿದೆ. ಇದು ಎಲ್ಲಾ ಪುರುಷ ಕ್ಯಾನ್ಸರ್ಗಳಲ್ಲಿ ಕೇವಲ 1% ಮಾತ್ರ ಪರಿಣಾಮ ಬೀರುತ್ತದೆ. ಇತರ ರೀತಿಯ ಕ್ಯಾನ್ಸರ್ಗಳಿಗೆ ಹೋಲಿಸಿದರೆ ಇದು ಕಡಿಮೆ ಬಾರಿ ರೋಗ ನಿರ್ಣಯ ಮಾಡಬಹುದಾದರೂ ಇದು ಇನ್ನೂ ಪ್ರಮುಖ ಆರೋಗ್ಯ ಕಾಳಜಿಯಾಗಿದ್ದು ಅದು ಗಮನ ಮತ್ತು ಅರಿವಿನ ಅಗತ್ಯವಿರುತ್ತದೆ. ವೃಷಣಗಳಲ್ಲಿನ ಅಸಹಜ ಜೀವಕೋಶಗಳು ಅನಿಯಂತ್ರಿತವಾಗಿ ಬೆಳೆಯಲು ಪ್ರಾರಂಭಿಸಿದಾಗ ವೃಷಣ ಕ್ಯಾನ್ಸರ್ ಸಂಭವಿಸುತ್ತದೆ. ಇದು ಗೆಡ್ಡೆಯನ್ನು ರೂಪಿಸುತ್ತದೆ. ಈ ರೀತಿಯ ಕ್ಯಾನ್ಸರ್ ಪ್ರಾಥಮಿಕವಾಗಿ 15 ರಿಂದ 39 ವರ್ಷ ವಯಸ್ಸಿನ ಯುವಕರ ಮೇಲೆ ಪರಿಣಾಮ ಬೀರುತ್ತದೆ. ಪರಿಣಾಮಕಾರಿ ಚಿಕಿತ್ಸೆಗಾಗಿ ಆರಂಭಿಕ ಪತ್ತೆಹಚ್ಚುವಿಕೆ ನಿರ್ಣಾಯಕವಾಗಿದೆ. ವೃಷಣ ಕ್ಯಾನ್ಸರ್ಗೆ ಮುಖ್ಯ ಅಪಾಯಕಾರಿ ಅಂಶಗಳೆಂದರೆ ಹುಟ್ಟಿನಿಂದಲೇ ಕೆಳಗಿಳಿಯದ ವೃಷಣಗಳು, ರೋಗದ ಕುಟುಂಬದ ಇತಿಹಾಸ ಮತ್ತು ಕೆಲವು ಆನುವಂಶಿಕ ಅಸ್ವಸ್ಥತೆಗಳು. ನಿಖರವಾದ ಕಾರಣ ತಿಳಿದಿಲ್ಲವಾದರೂ ನಿಯಮಿತವಾದ ಸ್ವಯಂಭ ಪರೀಕ್ಷೆಗಳು ತಮ್ಮ ವೃಷಣಗಳಲ್ಲಿನ ಯಾವುದೇ ಅಸಾಮಾನ್ಯ ಉಂಡೆಗಳನ್ನು ಅಥವಾ ಬದಲಾವಣೆಗಳನ್ನು ಗುರುತಿಸಲು ಅವಕಾಶ ನೀಡುವ ಮೂಲಕ ಆರಂಭಿಕ ಪತ್ತೆಗೆ ಸಹಾಯ ಮಾಡುತ್ತದೆ. 15 ರಿಂದ 34 ವರ್ಷ ವಯಸ್ಸಿನ ಪುರುಷರಲ್ಲಿ ಇದು ಸಾಮಾನ್ಯ ಕ್ಯಾನ್ಸರ್ ಆಗಿದೆ. ವೃಷಣ ಕ್ಯಾನ್ಸರ್ ಇತರ ರೀತಿಯ ಕ್ಯಾನ್ಸರ್ಗಳಿಗೆ ಹೋಲಿಸಿದರೆ ತುಲನಾತ್ಮಕವಾಗಿ ಅಪರೂಪವಾಗಿದ್ದರೂ ಯಾವುದೇ ಜನಸಂಖ್ಯಾಶಾಸ್ತ್ರಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಪುರುಷರ ನಿರ್ದಿಷ್ಟ ವಯಸ್ಸಿನ ಗುಂಪಿನ ಮೇಲೆ ಪರಿಣಾಮ ಬೀರುತ್ತದೆ. ಈ ಆತಂಕಕಾರಿ ಅಂಕಿಅಂಶವು ಯುವಕರಲ್ಲಿ ಈ ರೀತಿಯ ಕ್ಯಾನ್ಸರ್ ಬಗ್ಗೆ ಹೆಚ್ಚಿನ ಅರಿವು ಮತ್ತು ತಿಳುವಳಿಕೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. 1 ಅಥವಾ 2 ವೃಷಣಗಳಲ್ಲಿ ಅಸಹಜ ಜೀವಕೋಶಗಳು ಬೆಳೆದು ಅನಿಯಂತ್ರಿತವಾಗಿ ವಿಭಜನೆಯಾದಾಗ ವೃಷಣ ಕ್ಯಾನ್ಸರ್ ಸಂಭವಿಸುತ್ತದೆ. ನಿಖರವಾದ ಕಾರಣ ತಿಳಿದಿಲ್ಲವಾದರೂ ಕೆಲವು ಅಪಾಯಕಾರಿ ಅಂಶಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ ವೃಷಣ ಕ್ಯಾನ್ಸರ್ನ ಕುಟುಂಬದ ಇತಿಹಾಸ, ಹುಟ್ಟಿನಿಂದಲೇ ಕೆಳಗಿಳಿಯದ ವೃಷಣಗಳು, ಒಂದು ವೃಷಣದಲ್ಲಿ ಹಿಂದಿನ ರೋಗ ನಿರ್ಣಯ ಮತ್ತು ಕಕೇಶಿಯನ್ ಆಗಿರುವುದು ಸೇರಿವೆ. ವೃಷಣಗಳ ಮೇಲೆ ಪರಿಣಾಮ ಬೀರುವ ತುಲನಾತ್ಮಕವಾಗಿ ಅಪರೂಪದ ಕ್ಯಾನ್ಸರ್ ರೂಪವಾದ ವೃಷಣ ಕ್ಯಾನ್ಸರ್ ದಶಕಗಳಿಂದ ಯುನೈಟೆಡ್ ಸ್ಟೇಟ್ಸ್ ಮತ್ತು ಹಲವಾರು ಇತರ ದೇಶಗಳಲ್ಲಿ ಹೆಚ್ಚುತ್ತಿದೆ. ಆತಂಕಕಾರಿ ಅಂಕಿಅಂಶಗಳು ಮೇಲ್ಮುಖ ಪ್ರವೃತ್ತಿಯತ್ತ ಗಮನ ಸೆಳೆದಿದ್ದು ಸಂಶೋಧಕರು ಮತ್ತು ವೈದ್ಯಕೀಯ ವೃತ್ತಿಪರರು ಈ ಹೆಚ್ಚಳದ ಹಿಂದಿನ ಕಾರಣಗಳನ್ನು ಅರ್ಥಮಾಡಿಕೊಳ್ಳಲು ತಮ್ಮ ಪ್ರಯತ್ನಗಳನ್ನು ತೀವ್ರಗೊಳಿಸುತ್ತಿದ್ದಾರೆ. ವೃಷಣ ಕ್ಯಾನ್ಸರ್ ಸಾಮಾನ್ಯವಾಗಿ 15 ರಿಂದ 44 ವರ್ಷ ವಯಸ್ಸಿನ ಯುವಕರ ಮೇಲೆ ಪರಿಣಾಮ ಬೀರುತ್ತದೆ. ಇದು ಈ ವಯಸ್ಸಿನ ಜನರಲ್ಲಿ ಅತ್ಯಂತ ಸಾಮಾನ್ಯವಾದ ಮಾರಣಾಂತಿಕತೆಗಳಲ್ಲಿ ಒಂದಾಗಿದೆ. ವೃಷಣ ಕ್ಯಾನ್ಸರ್ ದರಗಳಲ್ಲಿನ ಈ ಉಲ್ಬಣಕ್ಕೆ ನಿಖರವಾದ ಕಾರಣಗಳು ಅನಿಶ್ಚಿತವಾಗಿಯೇ ಉಳಿದಿವೆ. ಕೆಲವು ಅಂಶಗಳನ್ನು ಸಂಭಾವ್ಯ ಕೊಡುಗೆ ಎಂದು ಗುರುತಿಸಲಾಗಿದೆ. ಒಂದು ಸಂಭವನೀಯ ವಿವರಣೆಯು ಸುಧಾರಿತ ಪತ್ತೆ ವಿಧಾನಗಳು ಮತ್ತು ಹೆಚ್ಚು ನಿಖರವಾದ ರೋಗನಿರ್ಣಯಗಳಿಗೆ ಕಾರಣವಾಗುವ ಜಾಗೃತಿಯನ್ನು ಹೆಚ್ಚಿಸಬಹುದು. ಆದಾಗ್ಯೂ ಇದು ಬಹು ದಶಕಗಳಲ್ಲಿ ಕಂಡುಬರುವ ಗಮನಾರ್ಹ ಏರಿಕೆಗೆ ಸಂಪೂರ್ಣವಾಗಿ ಕಾರಣವಾಗುವುದಿಲ್ಲ.
ಇತರ ಸಿದ್ಧಾಂತಗಳು ಕೆಲವು ರಾಸಾಯನಿಕಗಳು ಅಥವಾ ಮಾಲಿನ್ಯಕಾರಕಗಳಿಗೆ ಒಡ್ಡಿಕೊಳ್ಳುವುದರಿಂದ ಹಾರ್ಮೋನ್ ಸಮತೋಲನವನ್ನು ಅಡ್ಡಿಪಡಿಸುವ ಅಥವಾ ವೀರ್ಯ ಕೋಶಗಳೊಳಗೆ ಡಿಎನ್ಎಗೆ ಹಾನಿಯುಂಟು ಮಾಡುವಂತಹ ಪರಿಸರದ ಅಂಶಗಳನ್ನು ಒಳಗೊಂಡಿರುತ್ತದೆ. ವೃಷಣಗಳ ಮೇಲೆ ಪರಿಣಾಮ ಬೀರುವ ತುಲನಾತ್ಮಕವಾಗಿ ಅಪರೂಪದ ಕ್ಯಾನ್ಸರ್ ರೂಪವಾದ ವೃಷಣ ಕ್ಯಾನ್ಸರ್ ವೈದ್ಯಕೀಯ ತಜ್ಞರಿಗೆ ಒಂದು ನಿಗೂಢವಾಗಿ ಉಳಿದಿದೆ, ಏಕೆಂದರೆ ಅದರ ನಿಖರವಾದ ಕಾರಣವನ್ನು ಇನ್ನೂ ನಿರ್ಧರಿಸಲಾಗಿಲ್ಲ. ಈ ರೀತಿಯ ಕ್ಯಾನ್ಸರ್ ಸಾಮಾನ್ಯವಾಗಿ 15 ರಿಂದ 44 ವರ್ಷ ವಯಸ್ಸಿನ ಪುರುಷರ ಮೇಲೆ ಪರಿಣಾಮ ಬೀರುತ್ತದೆ. ಇದು ಯುವ ಪುರುಷರಲ್ಲಿ ಸಾಮಾನ್ಯವಾದ ಕ್ಯಾನ್ಸರ್ಗಳಲ್ಲಿ ಒಂದಾಗಿದೆ. ಅದರ ಹರಡುವಿಕೆಯ ಹೊರತಾಗಿಯೂ ವಿಜ್ಞಾನಿಗಳು ಅದರ ಅಭಿವೃದ್ಧಿಗೆ ಯಾವ ಅಂಶಗಳು ಕೊಡುಗೆ ನೀಡುತ್ತವೆ ಎಂಬುದನ್ನು ಇನ್ನೂ ತನಿಖೆ ಮಾಡುತ್ತಿದ್ದಾರೆ. ನಿಖರವಾದ ಕಾರಣ ತಿಳಿದಿಲ್ಲವಾದರೂ ವೃಷಣ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಹೆಚ್ಚಿಸುವ ಹಲವಾರು ಅಪಾಯಕಾರಿ ಅಂಶಗಳನ್ನು ಗುರುತಿಸಲಾಗಿದೆ. ಇವುಗಳಲ್ಲಿ ರೋಗದ ಕುಟುಂಬದ ಇತಿಹಾಸ, ಹುಟ್ಟಿನಿಂದಲೇ ಕೆಳಗಿಳಿಯದ ವೃಷಣಗಳು, ಅಸಹಜ ವೃಷಣ ಬೆಳವಣಿಗೆ ಅಥವಾ ರಚನೆ, ಮತ್ತು ಹಿಂದೆ ವೃಷಣ ಕ್ಯಾನ್ಸರ್ ರೋಗನಿರ್ಣಯ ಮಾಡಿರುವುದು ಸೇರಿವೆ. ಹೆಚ್ಚುವರಿಯಾಗಿ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ನಂತಹ ಕೆಲವು ಆನುವಂಶಿಕ ಪರಿಸ್ಥಿತಿಗಳು ಸಹ ಹೆಚ್ಚಿನ ಅಪಾಯದೊಂದಿಗೆ ಸಂಬಂಧ ಹೊಂದಿವೆ. ಆದಾಗ್ಯೂ ಈ ಅಪಾಯಕಾರಿ ಅಂಶಗಳು ಮಾತ್ರ ಕೆಲವು ವ್ಯಕ್ತಿಗಳು ಈ ರೀತಿಯ ಕ್ಯಾನ್ಸರ್ ಅನ್ನು ಏಕೆ ಅಭಿವೃದ್ಧಿಪಡಿಸುತ್ತಾರೆ ಎಂಬುದರ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ನೀಡುವುದಿಲ್ಲ, ಆದರೆ ಇತರರು ಮಾಡುವುದಿಲ್ಲ. ವೃಷಣ ಕ್ಯಾನ್ಸರ್ನ ಕುಟುಂಬದ ಇತಿಹಾಸ ಹೊಂದಿರುವ ಪುರುಷರು ಸ್ವತಃ ರೋಗವನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ. ವೃಷಣ ಕ್ಯಾನ್ಸರ್ ಯುವಕರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕ್ಯಾನ್ಸರ್ಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಮೊದಲೇ ಪತ್ತೆ ಮಾಡದಿದ್ದರೆ ತೀವ್ರ ಪರಿಣಾಮಗಳನ್ನು ಉಂಟುಮಾಡಬಹುದು. ವೃಷಣ ಕ್ಯಾನ್ಸರ್ ಹೊಂದಿರುವ ತಂದೆ ಅಥವಾ ಸಹೋದರನನ್ನು ಹೊಂದಿರುವುದು ಮನುಷ್ಯನಿಗೆ ರೋಗವನ್ನು ಪತ್ತೆಹಚ್ಚುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಎಂದು ಸಂಶೋಧನೆ ತೋರಿಸಿದೆ. ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಸಂಶೋಧಕರು ನಡೆಸಿದ ಅಧ್ಯಯನವು ವೃಷಣ ಕ್ಯಾನ್ಸರ್ ಹೊಂದಿರುವ ಮೊದಲ ಹಂತದ ಸಂಬಂಧಿ, ತಂದೆ ಅಥವಾ ಸಹೋದರ ಹೊಂದಿರುವ ಪುರುಷರು ಯಾವುದೇ ಕುಟುಂಬದ ಇತಿಹಾಸವಿಲ್ಲದವರಿಗೆ ಹೋಲಿಸಿದರೆ 2 ಬಾರಿ ರೋಗವನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯಿದೆ ಎಂದು ಕಂಡುಹಿಡಿದಿದೆ. ವೃಷಣ ಕ್ಯಾನ್ಸರ್ಗೆ ವ್ಯಕ್ತಿಯ ಒಳಗಾಗುವಿಕೆಯನ್ನು ನಿರ್ಧರಿಸುವಲ್ಲಿ ಆನುವಂಶಿಕ ಅಂಶಗಳು ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಎಂದು ಇದು ಸೂಚಿಸುತ್ತದೆ. ಈ ರೀತಿಯ ಕ್ಯಾನ್ಸರ್ನ ಕುಟುಂಬದ ಇತಿಹಾಸವನ್ನು ಹೊಂದಿರುವ ಪುರುಷರು ತಮ್ಮ ಹೆಚ್ಚಿದ ಅಪಾಯದ ಬಗ್ಗೆ ತಿಳಿದಿರುವುದು ಮತ್ತು ತಡೆಗಟ್ಟುವಿಕೆ ಮತ್ತು ಆರಂಭಿಕ ಪತ್ತೆಗೆ ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿದೆ. ವೃಷಣ ಕ್ಯಾನ್ಸರ್ನ ವೈಯಕ್ತಿಕ ಇತಿಹಾಸವು ಮರುಕಳಿಸುವ ಮತ್ತು ಇತರ ರೀತಿಯ ಕ್ಯಾನ್ಸರ್ನ ಬೆಳವಣಿಗೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ವೃಷಣ ಕ್ಯಾನ್ಸರ್ ತುಲನಾತ್ಮಕವಾಗಿ ಅಪರೂಪದ ಕ್ಯಾನ್ಸರ್ ಆಗಿದೆ. ಇದು ಮುಖ್ಯವಾಗಿ 15 ರಿಂದ 35 ವರ್ಷ ವಯಸ್ಸಿನ ಯುವಕರ ಮೇಲೆ ಪರಿಣಾಮ ಬೀರುತ್ತದೆ. ಆದಾಗ್ಯೂ ಒಮ್ಮೆ ಈ ರೋಗವನ್ನು ಪತ್ತೆಹಚ್ಚಿದ ವ್ಯಕ್ತಿಗಳು ಭವಿಷ್ಯದ ಆರೋಗ್ಯದ ತೊಂದರೆಗಳಿಗೆ ಹೆಚ್ಚಿನ ಅಪಾಯವನ್ನು ಎದುರಿಸುತ್ತಾರೆ. ಈ ಹೆಚ್ಚಿನ ಅಪಾಯಕ್ಕೆ ಒಂದು ಕಾರಣವೆಂದರೆ ಮರುಕಳಿಸುವಿಕೆಯ ಸಾಧ್ಯತೆ. ವೃಷಣ ಕ್ಯಾನ್ಸರ್ ಯಶಸ್ವಿ ಚಿಕಿತ್ಸೆಯ ನಂತರವೂ ಹಿಂತಿರುಗಬಹುದು. ಅದು ಹಿಂತಿರುಗಿದರೆ ಆರಂಭಿಕ ಪತ್ತೆಯನ್ನು ಖಚಿತಪಡಿಸಿಕೊಳ್ಳಲು ನಡೆಯುತ್ತಿರುವ ಮೇಲ್ವಿಚಾರಣೆ ಮತ್ತು ಅನುಸರಣಾ ಆರೈಕೆಯ ಅಗತ್ಯವಿರುತ್ತದೆ. ಹೆಚ್ಚುವರಿಯಾಗಿ ವೃಷಣ ಕ್ಯಾನ್ಸರ್ ಹೊಂದಿರುವ ವ್ಯಕ್ತಿಗಳು ಇತರ ರೀತಿಯ ಕ್ಯಾನ್ಸರ್ಗಳನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಸಂವೇದನೆಯನ್ನು ಹೊಂದಿರುತ್ತಾರೆ. ಬದುಕುಳಿದವರು ನಂತರ ಜೀವನದಲ್ಲಿ ಶ್ವಾಸಕೋಶ, ಹೊಟ್ಟೆ, ಪ್ರಾಸ್ಟೇಟ್ ಅಥವಾ ಗುದನಾಳದ ಕ್ಯಾನ್ಸರ್ಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಹೆಚ್ಚಿಸಿದ್ದಾರೆ ಎಂದು ಸಂಶೋಧನೆ ತೋರಿಸಿದೆ. ಒಬ್ಬರ ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಮೇಲ್ವಿಚಾರಣೆ ಮಾಡಲು ನಿರಂತರ ಜಾಗರೂಕತೆ ಮತ್ತು ನಿಯಮಿತ ತಪಾಸಣೆಯ ಪ್ರಾಮುಖ್ಯತೆಯನ್ನು ಇದು ಒತ್ತಿ ಹೇಳುತ್ತದೆ. ವೃಷಣ ಕ್ಯಾನ್ಸರ್ ಅನ್ನು ಒಮ್ಮೆ ಮರಣದಂಡನೆ ಎಂದು ಪರಿಗಣಿಸಲಾಗಿದೆ. ಇದು ವೃಷಣವನ್ನು ಮೀರಿ ಹರಡಿರುವ ಸಂದರ್ಭಗಳಲ್ಲಿಯೂ ಸಹ ಈಗ ಹೆಚ್ಚು ಚಿಕಿತ್ಸೆ ನೀಡಬಹುದಾಗಿದೆ. ಈ ರೀತಿಯ ಕ್ಯಾನ್ಸರ್ ಪ್ರಾಥಮಿಕವಾಗಿ 15 ರಿಂದ 35 ವರ್ಷ ವಯಸ್ಸಿನ ಯುವಕರ ಮೇಲೆ ಪರಿಣಾಮ ಬೀರುತ್ತದೆ, ಆದರೆ ಯಾವುದೇ ವಯಸ್ಸಿನಲ್ಲಿ ಸಂಭವಿಸಬಹುದು. ಈ ರೋಗದ ವಿರುದ್ಧದ ಹೋರಾಟದಲ್ಲಿ ನಿಯಮಿತ ಸ್ವಯಂ ಪರೀಕ್ಷೆಗಳು ಮತ್ತು ಜಾಗೃತಿ ಅಭಿಯಾನಗಳನ್ನು ಪ್ರಮುಖ ಸಾಧನವಾಗಿ ಮಾಡುವ ಯಶಸ್ವಿ ಚಿಕಿತ್ಸೆಗಾಗಿ ಆರಂಭಿಕ ಪತ್ತೆಹಚ್ಚುವಿಕೆ ನಿರ್ಣಾಯಕವಾಗಿದೆ. ವೈದ್ಯಕೀಯ ತಂತ್ರಜ್ಞಾನ ಮತ್ತು ಚಿಕಿತ್ಸಾ ಆಯ್ಕೆಗಳಲ್ಲಿನ ಪ್ರಗತಿಗಳು ವೃಷಣ ಕ್ಯಾನ್ಸರ್ ರೋಗಿಗಳ ಬದುಕುಳಿಯುವಿಕೆಯ ಪ್ರಮಾಣವನ್ನು ಗಣನೀಯವಾಗಿ ಸುಧಾರಿಸಿದೆ. ಹೆಚ್ಚಿನ ಸಂದರ್ಭಗಳಲ್ಲಿ ರಾಡಿಕಲ್ ಇಂಜಿನಲ್ ಆರ್ಕಿಯೆಕ್ಟಮಿ ಎಂದು ಕರೆಯಲ್ಪಡುವ ಪೀಡಿತ ವೃಷಣವನ್ನು ತೆಗೆದುಹಾಕಲು ಶಸ್ತ್ರಚಿಕಿತ್ಸೆಯು ಮೊದಲ ಸಾಲಿನ ಚಿಕಿತ್ಸೆಯಾಗಿದೆ. ಶಸ್ತ್ರಚಿಕಿತ್ಸೆಯ ನಂತರ ಕ್ಯಾನ್ಸರ್ನ ಹಂತ ಮತ್ತು ಪ್ರಕಾರವನ್ನು ಅವಲಂಬಿಸಿ ಕೀಮೋಥೆರಪಿ ಅಥವಾ ವಿಕಿರಣ ಚಿಕಿತ್ಸೆಯಂತಹ ಹೆಚ್ಚುವರಿ ಚಿಕಿತ್ಸೆಯನ್ನು ಶಿಫಾರಸು ಮಾಡಬಹುದು. ವೃಷಣ ಕ್ಯಾನ್ಸರ್ ತುಲನಾತ್ಮಕವಾಗಿ ಅಪರೂಪದ ಕ್ಯಾನ್ಸರ್. ಇದು ಪ್ರಾಥಮಿಕವಾಗಿ 15 ರಿಂದ 35 ವರ್ಷ ವಯಸ್ಸಿನ ಯುವಕರ ಮೇಲೆ ಪರಿಣಾಮ ಬೀರುತ್ತದೆ.
ಸಾಮಾನ್ಯವಾಗಿ ವೃಷಣಗಳಲ್ಲಿ ಒಂದರಲ್ಲಿ ನೋವುರಹಿತ ಗಡ್ಡೆ ಅಥವಾ ಊತವನ್ನು ಕಂಡುಹಿಡಿಯಲಾಗುತ್ತದೆ. ಈ ಮುಂಚಿನ ಎಚ್ಚರಿಕೆಯ ಚಿಹ್ನೆಯು ಅನೇಕ ವ್ಯಕ್ತಿಗಳಿಂದ ಗಮನಿಸದೇ ಹೋಗುತ್ತದೆ. ಅವರು ಅದನ್ನು ನಿರುಪದ್ರವ ಚೀಲ ಅಥವಾ ಇತರ ಹಾನಿಕರವಲ್ಲದ ಸ್ಥಿತಿ ಎಂದು ತಪ್ಪಾಗಿ ಗ್ರಹಿಸಬಹುದು. ಆದಾಗ್ಯೂ ಈ ರೋಗಲಕ್ಷಣವನ್ನು ಗುರುತಿಸುವುದು ಮತ್ತು ತ್ವರಿತವಾಗಿ ವೈದ್ಯಕೀಯ ಆರೈಕೆಯನ್ನು ಪಡೆಯುವುದು ನಿರ್ಣಾಯಕವಾಗಿದೆ, ಏಕೆಂದರೆ ಆರಂಭಿಕ ಪತ್ತೆ ಯಶಸ್ವಿ ಚಿಕಿತ್ಸೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಸಂಭಾವ್ಯ ಅಸಹಜತೆಗಳನ್ನು ಪತ್ತೆಹಚ್ಚಲು ನಿಯಮಿತವಾದ ವೃಷಣಗಳ ಸ್ವಯಂಭ ಪರೀಕ್ಷೆಗಳ ಪ್ರಾಮುಖ್ಯತೆಯನ್ನು ಸಾಕಷ್ಟು ಒತ್ತಿ ಹೇಳಲಾಗುವುದಿಲ್ಲ. ತಮ್ಮ ವೃಷಣಗಳ ಸಾಮಾನ್ಯ ಆಕಾರ, ಗಾತ್ರ ಮತ್ತು ತೂಕದೊಂದಿಗೆ ಪರಿಚಿತರಾಗುವ ಮೂಲಕ ಪುರುಷರು ಸಂಭವಿಸುವ ಯಾವುದೇ ಬದಲಾವಣೆಗಳನ್ನು ಹೆಚ್ಚು ಸುಲಭವಾಗಿ ಗುರುತಿಸಬಹುದು. ಇದಲ್ಲದೆ ಈ ಪರೀಕ್ಷೆಗಳನ್ನು ಸರಿಯಾಗಿ ನಿರ್ವಹಿಸುವುದು ಹೇಗೆ ಎಂಬುದರ ಕುರಿತು ಆರೋಗ್ಯ ವೃತ್ತಿಪರರಿಂದ ಮಾರ್ಗದರ್ಶನವನ್ನು ಪಡೆಯುವುದು ನಿಖರವಾದ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ತಪ್ಪು ಧನಾತ್ಮಕ ಅಥವಾ ತಪ್ಪು ರೋಗನಿರ್ಣಯದ ಬಗ್ಗೆ ಯಾವುದೇ ಕಾಳಜಿಯನ್ನು ನಿವಾರಿಸುತ್ತದೆ. ವೃಷಣ ಕ್ಯಾನ್ಸರ್ ತುಲನಾತ್ಮಕವಾಗಿ ಅಪರೂಪದ ಕ್ಯಾನ್ಸರ್ ಆಗಿದ್ದು, ಇದು ಪ್ರಾಥಮಿಕವಾಗಿ 15 ರಿಂದ 35 ವರ್ಷ ವಯಸ್ಸಿನ ಯುವಕರ ಮೇಲೆ ಪರಿಣಾಮ ಬೀರುತ್ತದೆ. ಅನೇಕ ಜನರು ವೃಷಣದಲ್ಲಿ ಗಡ್ಡೆ ಅಥವಾ ಊತದ ಉಪಸ್ಥಿತಿಯೊಂದಿಗೆ ವೃಷಣ ಕ್ಯಾನ್ಸರ್ ಅನ್ನು ಸಂಯೋಜಿಸುತ್ತಾರೆ. ಜೊತೆಗೆ ತಿಳಿದಿರಬೇಕಾದ ಇತರ ರೋಗಲಕ್ಷಣಗಳಿವೆ ಎಂದು ಗುರುತಿಸುವುದು ಮುಖ್ಯವಾಗಿದೆ. ಅಂತಹ ಒಂದು ರೋಗಲಕ್ಷಣವು ಸ್ಕ್ರೋಟಂನಲ್ಲಿ ಭಾರವಾದ ಭಾವನೆಯಾಗಿದೆ. ಇದು ಸಾಮಾನ್ಯವಾಗಿ ಸರಳವಾದ ಅಸ್ವಸ್ಥತೆ ಅಥವಾ ಕಿರಿಕಿರಿಯನ್ನು ತಪ್ಪಾಗಿ ಗ್ರಹಿಸಬಹುದು. ಆದಾಗ್ಯೂ ಈ ನಿರಂತರ ಸಂವೇದನೆಯನ್ನು ನಿರ್ಲಕ್ಷಿಸಬಾರದು, ಏಕೆಂದರೆ ಇದು ಆಧಾರವಾಗಿರುವ ಸಮಸ್ಯೆಯನ್ನು ಸಂಭಾವ್ಯವಾಗಿ ಸೂಚಿಸುತ್ತದೆ. ವೃಷಣ ಕ್ಯಾನ್ಸರ್ಗೆ ಸಾಮಾನ್ಯವಾಗಿ ಸಂಬಂಧಿಸಿದ ಇನ್ನೊಂದು ಲಕ್ಷಣವೆಂದರೆ ಹೊಟ್ಟೆಯ ಕೆಳಭಾಗದಲ್ಲಿ ಮಂದ ನೋವು. ಈ ನೋವಿನ ಸಂವೇದನೆಯು ಬರಬಹುದು ಮತ್ತು ಹೋಗಬಹುದು. ಇದು ಸಾಮಾನ್ಯ ಸ್ನಾಯು ನೋವು ಅಥವಾ ಜೀರ್ಣಕಾರಿ ಅಸ್ವಸ್ಥತೆ ಎಂದು ತಳ್ಳಿಹಾಕಲು ಸುಲಭವಾಗುತ್ತದೆ. ಆದಾಗ್ಯೂ ಈ ಮಂದ ನೋವು 2 ವಾರಗಳಿಗಿಂತ ಹೆಚ್ಚು ಕಾಲ ಮುಂದುವರಿದರೆ ಅಥವಾ ಕಾಲಾನಂತರದಲ್ಲಿ ಉಲ್ಬಣಗೊಂಡರೆ ತಕ್ಷಣವೇ ವೈದ್ಯಕೀಯ ಗಮನವನ್ನು ಪಡೆಯುವುದು ಬಹಳ ಮುಖ್ಯ. ಅನೇಕ ಪುರುಷರು ತಮ್ಮದೇ ಆದ ವೃಷಣ ಕ್ಯಾನ್ಸರ್ ಅನ್ನು ವೃಷಣದಲ್ಲಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವ ಗಡ್ಡೆಯಾಗಿ ಕಂಡುಕೊಳ್ಳುತ್ತಾರೆ. ವೃಷಣ ಕ್ಯಾನ್ಸರ್ ತುಲನಾತ್ಮಕವಾಗಿ ಅಪರೂಪವಾಗಿದ್ದು, ಎಲ್ಲಾ ಪುರುಷ ಕ್ಯಾನ್ಸರ್ಗಳಲ್ಲಿ ಕೇವಲ 1% ರಷ್ಟಿದೆ. ಆದಾಗ್ಯೂ ಇದು 15 ರಿಂದ 35 ವರ್ಷ ವಯಸ್ಸಿನ ಯುವಕರಲ್ಲಿ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ಆಗಿದೆ. ಕುಟುಂಬದ ಇತಿಹಾಸ ಅಥವಾ ವೃಷಣಗಳಂತಹ ಅಪಾಯಕಾರಿ ಅಂಶಗಳಿದ್ದರೂ ಹೆಚ್ಚಿನ ಸಂದರ್ಭಗಳಲ್ಲಿ ಯಾವುದೇ ತಿಳಿದಿರುವ ಕಾರಣವಿಲ್ಲದೆ ಸಂಭವಿಸುತ್ತದೆ. ವೃಷಣ ಕ್ಯಾನ್ಸರ್ ಸಾಮಾನ್ಯವಾಗಿ 1 ಅಥವಾ 2 ವೃಷಣಗಳಲ್ಲಿ ನೋವುರಹಿತ ಗಡ್ಡೆ ಅಥವಾ ಊತವಾಗಿ ಕಾಣಿಸಿಕೊಳ್ಳುತ್ತದೆ. ನಿಯಮಿತ ಸ್ವಯಂಭ ಪರೀಕ್ಷೆಗಳನ್ನು ನಿರ್ವಹಿಸುವ ಮೂಲಕ ಇದನ್ನು ಸುಲಭವಾಗಿ ಗುರುತಿಸಬಹುದು. ಇದು ಯಾವುದೇ ಅಸಹಜತೆಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ. ಒಂದು ಗಡ್ಡೆ ಕಂಡುಬಂದರೆ ಹೆಚ್ಚಿನ ಮೌಲ್ಯಮಾಪನ ಮತ್ತು ಸಂಭಾವ್ಯ ಚಿಕಿತ್ಸಾ ಆಯ್ಕೆಗಳಿಗಾಗಿ ತಕ್ಷಣವೇ ಆರೋಗ್ಯ ವೃತ್ತಿಪರರನ್ನು ಸಂಪರ್ಕಿಸುವುದು ಬಹಳ ಮುಖ್ಯ. ವೃಷಣ ಕ್ಯಾನ್ಸರ್ನ ಯಶಸ್ವಿ ಚಿಕಿತ್ಸೆಯಲ್ಲಿ ಆರಂಭಿಕ ಪತ್ತೆ ಪ್ರಮುಖ ಪಾತ್ರ ವಹಿಸುತ್ತದೆ. ವೃಷಣ ಕ್ಯಾನ್ಸರ್ನ ಆರಂಭಿಕ ಪತ್ತೆಗೆ ನಿಯಮಿತ ವೃಷಣ ಸ್ವಯಂಭ ಪರೀಕ್ಷೆಗಳು ನಿರ್ಣಾಯಕವಾಗಿವೆ. ವೃಷಣ ಕ್ಯಾನ್ಸರ್ ತುಲನಾತ್ಮಕವಾಗಿ ಅಪರೂಪದ ಆದರೆ ಹೆಚ್ಚು ಚಿಕಿತ್ಸೆ ನೀಡಬಹುದಾದ ಕ್ಯಾನ್ಸರ್ ರೂಪವಾಗಿದೆ. ಇದು ಸಾಮಾನ್ಯವಾಗಿ 15 ರಿಂದ 35 ವರ್ಷ ವಯಸ್ಸಿನ ಪುರುಷರ ಮೇಲೆ ಪರಿಣಾಮ ಬೀರುತ್ತದೆ. ಮಾಸಿಕ ಸ್ವಯಂ ಪರೀಕ್ಷೆಗಳನ್ನು ಮಾಡುವ ಮೂಲಕ ಪುರುಷರು ತಮ್ಮ ವೃಷಣಗಳ ಸಾಮಾನ್ಯ ಗಾತ್ರ, ಆಕಾರ ಮತ್ತು ವಿನ್ಯಾಸದೊಂದಿಗೆ ಪರಿಚಿತರಾಗಬಹುದು. ಈ ಪರಿಚಿತತೆಯು ಉದ್ಭವಿಸಬಹುದಾದ ಯಾವುದೇ ಬದಲಾವಣೆಗಳು ಅಥವಾ ಅಸಹಜತೆಗಳನ್ನು ಗುರುತಿಸಲು ಅವರಿಗೆ ಅನುಮತಿಸುತ್ತದೆ. ವೃಷಣ ಕ್ಯಾನ್ಸರ್ ಅನ್ನು ಯಶಸ್ವಿಯಾಗಿ ಚಿಕಿತ್ಸೆ ನೀಡಲು ಬಂದಾಗ ಆರಂಭಿಕ ಪತ್ತೆಹಚ್ಚುವಿಕೆ ಮುಖ್ಯವಾಗಿದೆ. ನಿಯಮಿತ ಸ್ವಯಂ ಪರೀಕ್ಷೆಗಳನ್ನು ನಡೆಸುವ ಮೂಲಕ ಪುರುಷರು ತಮ್ಮ ವೃಷಣಗಳಲ್ಲಿ ಯಾವುದೇ ಗಡ್ಡೆಗಳು, ಊತ ಅಥವಾ ಅಕ್ರಮಗಳನ್ನು ತ್ವರಿತವಾಗಿ ಗಮನಿಸಬಹುದು. ಇದು ತ್ವರಿತ ರೋಗನಿರ್ಣಯ ಮತ್ತು ಹೆಚ್ಚು ಪರಿಣಾಮಕಾರಿ ಚಿಕಿತ್ಸಾ ಆಯ್ಕೆಗಳನ್ನು ಅನುಮತಿಸುತ್ತದೆ. ಈ ಬದಲಾವಣೆಗಳು ಅಗತ್ಯವಾಗಿ ಕ್ಯಾನ್ಸರ್ ಅನ್ನು ಸೂಚಿಸುವುದಿಲ್ಲ, ಆದರೆ ಸೋಂಕುಗಳು ಅಥವಾ ಚೀಲಗಳಂತಹ ಇತರ ಪರಿಸ್ಥಿತಿಗಳ ಕಾರಣದಿಂದಾಗಿರಬಹುದು ಎಂಬುದನ್ನು ಎಲ್ಲಾ ಪುರುಷರು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ವೃಷಣ ಕ್ಯಾನ್ಸರ್ ತುಲನಾತ್ಮಕವಾಗಿ ಅಪರೂಪದ ಕ್ಯಾನ್ಸರ್ ಆಗಿದೆ. ಇದು ವೃಷಣಗಳ ಮೇಲೆ ಪರಿಣಾಮ ಬೀರುತ್ತದೆ. ವೀರ್ಯ ಮತ್ತು ಟೆಸ್ಟೋಸ್ಟೆರಾನ್ ಅನ್ನು ಉತ್ಪಾದಿಸುವ ಜವಾಬ್ದಾರಿಯುತ ಪುರುಷ ಸಂತಾನೋತ್ಪತ್ತಿ ಅಂಗಗಳು. ಇದು ಸ್ವೀಕರಿಸಲು ಭಯಾನಕ ರೋಗನಿರ್ಣಯವಾಗಿದ್ದರೂ ಹಲವಾರು ವಿಧದ ವೃಷಣ ಕ್ಯಾನ್ಸರ್ಗಳಿವೆ ಎಂದು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ. ಪ್ರತಿಯೊಂದೂ ತನ್ನದೇ ಆದ ವಿಶಿಷ್ಟ ಗುಣಲಕ್ಷಣಗಳು ಮತ್ತು ಚಿಕಿತ್ಸಾ ಆಯ್ಕೆಗಳನ್ನು ಹೊಂದಿದೆ.
ವೃಷಣ ಕ್ಯಾನ್ಸರ್ನ ಒಂದು ಸಾಮಾನ್ಯ ವಿಧವೆಂದರೆ ಸೆಮಿನೋಮಾ. ಇದು ಸಾಮಾನ್ಯವಾಗಿ 25ರಿಂದ 45 ವರ್ಷ ವಯಸ್ಸಿನ ಪುರುಷರ ಮೇಲೆ ಪರಿಣಾಮ ಬೀರುತ್ತದೆ. ಈ ರೀತಿಯ ಕ್ಯಾನ್ಸರ್ ನಿಧಾನವಾಗಿ ಬೆಳೆಯುತ್ತದೆ ಮತ್ತು ವಿಕಿರಣ ಚಿಕಿತ್ಸೆಗೆ ಹೆಚ್ಚು ಸ್ಪಂದಿಸುತ್ತದೆ. ಮತ್ತೊಂದೆಡೆ ನಾನ್ಸೆಮಿನೋಮಾಗಳು ವೃಷಣಗಳಲ್ಲಿನ ಒಂದಕ್ಕಿಂತ ಹೆಚ್ಚು ರೀತಿಯ ಕೋಶಗಳಿಂದ ಬೆಳವಣಿಗೆಯಾಗುವ ಗೆಡ್ಡೆಗಳ ಗುಂಪನ್ನು ಒಳಗೊಳ್ಳುತ್ತವೆ. ಈ ಗೆಡ್ಡೆಗಳು ಸೆಮಿನೋಮಗಳಿಗಿಂತ ಹೆಚ್ಚು ವೇಗವಾಗಿ ಬೆಳೆಯುತ್ತವೆ ಮತ್ತು ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ, ಕೀಮೋಥೆರಪಿ ಅಥವಾ ವಿಕಿರಣ ಚಿಕಿತ್ಸೆಯಂತಹ ಚಿಕಿತ್ಸೆಗಳ ಸಂಯೋಜನೆಯ ಅಗತ್ಯವಿರುತ್ತದೆ. ವೃಷಣ ಕ್ಯಾನ್ಸರ್ ಒಂದು ಪ್ರಚಲಿತ ಕ್ಯಾನ್ಸರ್ ಆಗಿದ್ದು, ಇದು ಪ್ರಾಥಮಿಕವಾಗಿ 15ರಿಂದ 35 ವರ್ಷ ವಯಸ್ಸಿನ ಯುವಕರ ಮೇಲೆ ಪರಿಣಾಮ ಬೀರುತ್ತದೆ. ವೃಷಣ ಕ್ಯಾನ್ಸರ್ನ ಅತ್ಯಂತ ಸಾಮಾನ್ಯ ವಿಧವೆಂದರೆ ಜರ್ಮ್ ಸೆಲ್ ಟ್ಯೂಮರ್. ಇದು ಸರಿಸುಮಾರು 95% ಎಲ್ಲಾ ಪ್ರಕರಣಗಳಿಗೆ ಕಾರಣವಾಗಿದೆ. ಜೀವಾಣು ಕೋಶದ ಗೆಡ್ಡೆಗಳನ್ನು 2 ಉಪವಿಧಗಳಾಗಿ ವರ್ಗೀಕರಿಸಲಾಗಿದೆ: ಸೆಮಿನೋಮಾಗಳು ಮತ್ತು ನಾನ್ಸೆಮಿನೋಮಾಗಳು. ಸೆಮಿನೋಮಾಗಳು ಸಾಮಾನ್ಯವಾಗಿ ನಿಧಾನವಾಗಿ ಬೆಳೆಯುವ ಗೆಡ್ಡೆಗಳಾಗಿವೆ. ಇದು ವೃಷಣಗಳಲ್ಲಿನ ವೀರ್ಯ ಉತ್ಪಾದಿಸುವ ಕೋಶಗಳಿಂದ ಬೆಳವಣಿಗೆಯಾಗುತ್ತದೆ. ಅವು ವಯಸ್ಸಾದ ಪುರುಷರಲ್ಲಿ ಕಂಡುಬರುತ್ತವೆ ಮತ್ತು ಚಿಕಿತ್ಸೆ ನೀಡದೆ ಬಿಟ್ಟರೆ ದೇಹದ ಇತರ ಭಾಗಗಳಿಗೆ ಹರಡುವ ಹೆಚ್ಚಿನ ಅವಕಾಶವನ್ನು ಹೊಂದಿರುತ್ತವೆ. ಮತ್ತೊಂದೆಡೆ ನಾನ್ಸೆಮಿನೋಮಾಗಳು ಹೆಚ್ಚು ಆಕ್ರಮಣಕಾರಿ ಮತ್ತು ಕಿರಿಯ ವ್ಯಕ್ತಿಗಳ ಮೇಲೆ ಪರಿಣಾಮ ಬೀರುತ್ತವೆ. ಈ ವಿಧದ ಗೆಡ್ಡೆಗಳು ಭ್ರೂಣದ ಕಾರ್ಸಿನೋಮಾ, ಹಳದಿ ಚೀಲದ ಗೆಡ್ಡೆ, ಕೊರಿಯೋಕಾರ್ಸಿನೋಮಾ ಮತ್ತು ಟೆರಾಟೋಮಾದಂತಹ ವಿವಿಧ ಉಪವಿಭಾಗಗಳನ್ನು ಒಳಗೊಂಡಿರಬಹುದು. ವೃಷಣ ಕ್ಯಾನ್ಸರ್ ಅನ್ನು ಯಶಸ್ವಿಯಾಗಿ ಚಿಕಿತ್ಸೆ ನೀಡುವಲ್ಲಿ ಆರಂಭಿಕ ಪತ್ತೆಹಚ್ಚುವಿಕೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಕೆಳಗಿಳಿಯದ ವೃಷಣಗಳನ್ನು ಹೊಂದಿರುವ ಪುರುಷರು ಕ್ರಿಪ್ಟೋರ್ಚಿಡಿಸಮ್ ವೃಷಣ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸುವ ಹೆಚ್ಚಿನ ಅಪಾಯವನ್ನು ಹೊಂದಿರುತ್ತಾರೆ. ಇದು ಸಂಭಾವ್ಯ ಮಾರಣಾಂತಿಕ ಸ್ಥಿತಿಯಾಗಿದೆ. ಭ್ರೂಣದ ಬೆಳವಣಿಗೆಯ ಸಮಯದಲ್ಲಿ 1 ಅಥವಾ 2 ವೃಷಣಗಳು ಸ್ಕ್ರೋಟಂಗೆ ಇಳಿಯಲು ವಿಫಲವಾದಾಗ ಕ್ರಿಪ್ಟೋರ್ಚಿಡಿಸಮ್ ಸಂಭವಿಸುತ್ತದೆ. ಈ ಸ್ಥಿತಿಯು ಸರಿಸುಮಾರು 1-2% ಪೂರ್ಣಾವಧಿಯ ಪುರುಷ ಶಿಶುಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಅಕಾಲಿಕ ಶಿಶುಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ. ಸಾಮಾನ್ಯ ವೃಷಣ ಮೂಲದವರಿಗೆ ಹೋಲಿಸಿದರೆ ಕ್ರಿಪ್ಟೋರ್ಚಿಡಿಸಮ್ ಹೊಂದಿರುವ ಪುರುಷರು ವೃಷಣ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಹೆಚ್ಚಿಸಿದ್ದಾರೆ ಎಂದು ಸಂಶೋಧನೆ ತೋರಿಸಿದೆ. ವಾಸ್ತವವಾಗಿ, ಅಧ್ಯಯನಗಳು ವೃಷಣಗಳನ್ನು ಹೊಂದಿರುವ ಪುರುಷರು ಈ ರೀತಿಯ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆ 3ರಿಂದ 10 ಪಟ್ಟು ಹೆಚ್ಚು ಎಂದು ಕಂಡುಹಿಡಿದಿದೆ. ಮುಂದೆ ವೃಷಣಗಳು ಕೆಳಗಿಳಿಯದೆ ಉಳಿಯುತ್ತವೆ, ಅಪಾಯವು ಹೆಚ್ಚಾಗುತ್ತದೆ. ಕ್ರಿಪ್ಟೋರ್ಚಿಡಿಸಮ್ ವೃಷಣ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುವ ನಿಖರವಾದ ಕಾರಣಗಳನ್ನು ಇನ್ನೂ ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲಾಗಿಲ್ಲ. ವೃಷಣ ಕ್ಯಾನ್ಸರ್ ತುಲನಾತ್ಮಕವಾಗಿ ಅಪರೂಪದ ಕ್ಯಾನ್ಸರ್ ಆಗಿದೆ. ಇದು ಪ್ರಾಥಮಿಕವಾಗಿ ಯುವ ಪುರುಷರ ಮೇಲೆ ಪರಿಣಾಮ ಬೀರುತ್ತದೆ. ಆದಾಗ್ಯೂ, ಪುರುಷರ ಮೇಲೆ ಪರಿಣಾಮ ಬೀರುವ ಆನುವಂಶಿಕ ಅಸ್ವಸ್ಥತೆಯಾದ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ನ ಪರಿಣಾಮವಾಗಿ ಈ ರೀತಿಯ ಕ್ಯಾನ್ಸರ್ ಸಹ ಸಂಭವಿಸಬಹುದು ಎಂದು ಗಮನಿಸಬೇಕು. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ದೇಹದ ಜೀವಕೋಶಗಳಲ್ಲಿ ಹೆಚ್ಚುವರಿ ಕ್ರೋಮೋಸೋಮ್ನ ಉಪಸ್ಥಿತಿಯಿಂದ ನಿರೂಪಿಸಲ್ಪಟ್ಟಿದೆ. ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಹೊಂದಿರುವ ವ್ಯಕ್ತಿಗಳು ಸ್ಥಿತಿಯಿಲ್ಲದವರಿಗೆ ಹೋಲಿಸಿದರೆ ವೃಷಣ ಕ್ಯಾನ್ಸರ್ ಅನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೊಂದಿರುತ್ತಾರೆ ಎಂದು ಸಂಶೋಧನೆ ತೋರಿಸಿದೆ. ಇವೆರಡರ ನಡುವಿನ ನಿಖರವಾದ ಸಂಪರ್ಕವು ಅಸ್ಪಷ್ಟವಾಗಿಯೇ ಉಳಿದಿದೆ. ಆದರೆ ವಿಜ್ಞಾನಿಗಳು ಹಾರ್ಮೋನುಗಳ ಅಸಮತೋಲನ ಮತ್ತು ವೃಷಣ ಬೆಳವಣಿಗೆಯಲ್ಲಿನ ಅಸಹಜತೆಗಳು ಈ ಕಾಯಿಲೆಗೆ ಒಳಗಾಗುವ ಸಾಧ್ಯತೆಯನ್ನು ಹೆಚ್ಚಿಸುವಲ್ಲಿ ಪಾತ್ರವಹಿಸುತ್ತವೆ ಎಂದು ನಂಬುತ್ತಾರೆ. ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಯು ವೃಷಣ ಕ್ಯಾನ್ಸರ್ ಅನ್ನು ಅದರ ಮೂಲ ಕಾರಣವನ್ನು ಲೆಕ್ಕಿಸದೆ ಪರಿಣಾಮಕಾರಿಯಾಗಿ ನಿರ್ವಹಿಸುವಲ್ಲಿ ನಿರ್ಣಾಯಕವಾಗಿದೆ. ನಿಯಮಿತವಾದ ಸ್ವಯಂಭ ಪರೀಕ್ಷೆಗಳು ಮತ್ತು ಆರೋಗ್ಯ ವೃತ್ತಿಪರರೊಂದಿಗೆ ದಿನನಿತ್ಯದ ತಪಾಸಣೆಗಳು ವೃಷಣಗಳಲ್ಲಿ ಯಾವುದೇ ಅಸಹಜ ಬದಲಾವಣೆಗಳು ಅಥವಾ ಗಂಟುಗಳನ್ನು ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ. ವೃಷಣ ಕ್ಯಾನ್ಸರ್ ತುಲನಾತ್ಮಕವಾಗಿ ಅಪರೂಪದ ಕ್ಯಾನ್ಸರ್ ಆಗಿದೆ. ಇದು ವೃಷಣಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದು ವೀರ್ಯ ಮತ್ತು ಟೆಸ್ಟೋಸ್ಟೆರಾನ್ ಅನ್ನು ಉತ್ಪಾದಿಸುವ ಜವಾಬ್ದಾರಿಯುತ ಪುರುಷ ಸಂತಾನೋತ್ಪತ್ತಿ ಅಂಗಗಳಾಗಿವೆ. ವೃಷಣ ಕ್ಯಾನ್ಸರ್ ರೋಗ ನಿರ್ಣಯ ಮಾಡಿದಾಗ ರೋಗಿಗಳಿಗೆ ಪರಿಗಣಿಸಲು ಹಲವಾರು ಚಿಕಿತ್ಸಾ ಆಯ್ಕೆಗಳನ್ನು ನೀಡಲಾಗುತ್ತದೆ. ಶಸ್ತ್ರಚಿಕಿತ್ಸೆಯು ಸಾಮಾನ್ಯವಾಗಿ ಚಿಕಿತ್ಸೆಯ ಮೊದಲ ಮಾರ್ಗವಾಗಿದೆ ಮತ್ತು ಆರ್ಕಿಯೆಕ್ಟಮಿ ಎಂಬ ವಿಧಾನದ ಮೂಲಕ ಪೀಡಿತ ವೃಷಣವನ್ನು ತೆಗೆದುಹಾಕುವುದನ್ನು ಒಳಗೊಂಡಿರುತ್ತದೆ. ಹೆಚ್ಚುವರಿ ಚಿಕಿತ್ಸೆಯು ಅಗತ್ಯವಿದೆಯೇ ಎಂದು ನಿರ್ಧರಿಸಲು ಹೆಚ್ಚಿನ ಮೌಲ್ಯಮಾಪನವನ್ನು ಇದು ಸಾಮಾನ್ಯವಾಗಿ ಅನುಸರಿಸುತ್ತದೆ. ವೃಷಣ ಕ್ಯಾನ್ಸರ್ಗೆ ಮತ್ತೊಂದು ಸಾಮಾನ್ಯ ಚಿಕಿತ್ಸೆಯ ಆಯ್ಕೆಯೆಂದರೆ ವಿಕಿರಣ ಚಿಕಿತ್ಸೆ. ಈ ವಿಧಾನವು ದೇಹದಲ್ಲಿನ ಕ್ಯಾನ್ಸರ್ ಕೋಶಗಳನ್ನು ನಾಶ ಮಾಡಲು ಹೆಚ್ಚಿನ ಶಕ್ತಿಯ ಕಿರಣಗಳು ಅಥವಾ ವಿಕಿರಣದ ಇತರ ರೂಪಗಳನ್ನು ಬಳಸಿಕೊಳ್ಳುತ್ತದೆ.
ವಿಕಿರಣ ಚಿಕಿತ್ಸೆಯನ್ನು ಬಾಹ್ಯವಾಗಿ ನಿರ್ದಿಷ್ಟ ಪ್ರದೇಶಗಳನ್ನು ಗುರಿಯಾಗಿಸುವ ಯಂತ್ರವನ್ನು ಬಳಸಿ ಅಥವಾ ಆಂತರಿಕವಾಗಿ ವಿಕಿರಣಶೀಲ ವಸ್ತುಗಳನ್ನು ಗೆಡ್ಡೆಯ ಸ್ಥಳದ ಬಳಿ ಇರಿಸುವ ಮೂಲಕ ವಿತರಿಸಬಹುದು. ಆಯ್ಕೆಯು ಕ್ಯಾನ್ಸರ್ನ ಹಂತ ಮತ್ತು ಪ್ರಕಾರದಂತಹ ವಿವಿಧ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಜೊತೆಗೆ ವೈಯಕ್ತಿಕ ರೋಗಿಯ ಪರಿಗಣನೆಗಳು. ವೃಷಣ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕೀಮೋಥೆರಪಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ. ಶಸ್ತ್ರಚಿಕಿತ್ಸೆಯು ಸಾಮಾನ್ಯವಾಗಿ ಪೀಡಿತ ವೃಷಣವನ್ನು ತೆಗೆದುಹಾಕುವುದನ್ನು ಒಳಗೊಂಡಿರುತ್ತದೆ. ಇದನ್ನು ಆರ್ಕಿಯೆಕ್ಟಮಿ ಎಂದು ಕರೆಯಲಾಗುತ್ತದೆ. ವೃಷಣ ಕ್ಯಾನ್ಸರ್ ಯುವಕರಲ್ಲಿ ಕ್ಯಾನ್ಸರ್ನ ಸಾಮಾನ್ಯ ರೂಪಗಳಲ್ಲಿ ಒಂದಾಗಿದೆ ಮತ್ತು ಗೆಡ್ಡೆಯನ್ನು ತೆಗೆದುಹಾಕಲು ಮತ್ತು ಅದರ ಹರಡುವಿಕೆಯನ್ನು ತಡೆಯಲು ಆರ್ಕಿಯೆಕ್ಟಮಿ ಸಾಮಾನ್ಯವಾಗಿ ಅಗತ್ಯವಾಗಿರುತ್ತದೆ. ಕೀಮೋಥೆರಪಿ ಅಥವಾ ರೇಡಿಯೇಷನ್ ಥೆರಪಿಯಂತಹ ಇತರ ಚಿಕಿತ್ಸೆಗಳು ಯಶಸ್ವಿಯಾಗದಿದ್ದಾಗ ಅಥವಾ ಅನ್ವಯವಾಗದಿದ್ದಾಗ ಈ ಶಸ್ತ್ರಚಿಕಿತ್ಸಾ ಹಸ್ತಕ್ಷೇಪವನ್ನು ಸಾಮಾನ್ಯವಾಗಿ ಶಿಫಾರಸು ಮಾಡಲಾಗುತ್ತದೆ. ಆರ್ಕಿಯೆಕ್ಟಮಿ ಸಮಯದಲ್ಲಿ ಶಸ್ತ್ರಚಿಕಿತ್ಸಕನು ತೊಡೆಸಂದು ಸಣ್ಣ ಛೇದನದ ಮೂಲಕ ಸಂಪೂರ್ಣ ಪೀಡಿತ ವೃಷಣವನ್ನು ತೆಗೆದುಹಾಕುತ್ತಾನೆ. ವೃಷಣವನ್ನು ಕಳೆದುಕೊಳ್ಳುವುದು ಕೆಲವು ಪುರುಷರಿಗೆ ಭಾವನಾತ್ಮಕವಾಗಿ ಸವಾಲಾಗಿದ್ದರೂ ಇದು ಲೈಂಗಿಕತೆ ಅಥವಾ ತಂದೆ ಮಕ್ಕಳನ್ನು ಹೊಂದುವ ಅವರ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುವುದಿಲ್ಲ. ಉಳಿದ ಆರೋಗ್ಯಕರ ವೃಷಣವು ಸಾಮಾನ್ಯವಾಗಿ ಹಾರ್ಮೋನ್ ಉತ್ಪಾದನೆ ಮತ್ತು ವೀರ್ಯ ಉತ್ಪಾದನೆಗೆ ಸರಿದೂಗಿಸುತ್ತದೆ. ಎರಡು ವೃಷಣಗಳು ಕ್ಯಾನ್ಸರ್ನಿಂದ ಪ್ರಭಾವಿತವಾಗಿರುವ ಸಂದರ್ಭಗಳಲ್ಲಿ ಹಾರ್ಮೋನ್ ಸಮತೋಲನವನ್ನು ಕಾಪಾಡಿಕೊಳ್ಳಲು ಪ್ರಾಸ್ಥೆಟಿಕ್ ವೃಷಣಗಳು ಅಥವಾ ಟೆಸ್ಟೋಸ್ಟೆರಾನ್ ರಿಪ್ಲೇಸ್ಮೆಂಟ್ ಥೆರಪಿಯಂತಹ ಪರ್ಯಾಯ ಆಯ್ಕೆಗಳನ್ನು ಪರಿಗಣಿಸಬಹುದು. ಪ್ರಾಸ್ಥೆಟಿಕ್ ವೃಷಣ ಕ್ಯಾನ್ಸರ್ ನಂತರ ಕಾಸ್ಮೆಟಿಕ್ ಪುನಃಸ್ಥಾಪನೆಯನ್ನು ಬಯಸುವ ಪುರುಷರಿಗೆ ಒಂದು ಆಯ್ಕೆ. ವೃಷಣ ಕ್ಯಾನ್ಸರ್ ಒಂದು ವಿನಾಶಕಾರಿ ರೋಗನಿರ್ಣಯವಾಗಿದ್ದು ಅದು ಪ್ರತಿ ವರ್ಷ ಸಾವಿರಾರು ಪುರುಷರ ಮೇಲೆ ಪರಿಣಾಮ ಬೀರುತ್ತದೆ. ರೋಗಿಗಳ ಮೇಲೆ ದೈಹಿಕ ಮತ್ತು ಭಾವನಾತ್ಮಕ ಟೋಲ್ ಅನ್ನು ಹೊರತುಪಡಿಸಿ ಅನೇಕ ಬದುಕುಳಿದವರು ವೃಷಣದ ನಷ್ಟವನ್ನು ಒಳಗೊಂಡಂತೆ ದೀರ್ಘಕಾಲೀನ ಪರಿಣಾಮಗಳನ್ನು ಎದುರಿಸುತ್ತಾರೆ. ಆದಾಗ್ಯೂ ವೈದ್ಯಕೀಯ ತಂತ್ರಜ್ಞಾನದಲ್ಲಿನ ಪ್ರಗತಿಗಳು ಕಾಸ್ಮೆಟಿಕ್ ಪುನಃಸ್ಥಾಪನೆಯನ್ನು ಬಯಸುವವರಿಗೆ ಪರಿಹಾರವನ್ನು ನೀಡಿವೆ. ಪ್ರಾಸ್ಥೆಟಿಕ್ ವೃಷಣವನ್ನು ಸೇರಿಸುವ ಆಯ್ಕೆ. ಕ್ಯಾನ್ಸರ್ ಅಥವಾ ಇತರ ವೈದ್ಯಕೀಯ ಕಾರಣಗಳಿಂದಾಗಿ ವೃಷಣವನ್ನು ತೆಗೆದುಹಾಕುವುದನ್ನು ಎದುರಿಸುವಾಗ ಕೆಲವು ಪುರುಷರು ತಮ್ಮ ನೋಟವನ್ನು ಕುರಿತು ಸ್ವಯಂ ಪ್ರಜ್ಞೆಯನ್ನು ಅನುಭವಿಸಬಹುದು. ಪ್ರಾಸ್ಥೆಟಿಕ್ ವೃಷಣವು ಈ ವ್ಯಕ್ತಿಗಳಿಗೆ ಆತ್ಮವಿಶ್ವಾಸವನ್ನು ಪುನಃಸ್ಥಾಪಿಸಲು ಮತ್ತು ದೇಹದ ಚಿತ್ರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಸಿಲಿಕೋನ್ ಅಥವಾ ಲವಣಯುಕ್ತ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಉಳಿದಿರುವ ನೈಸರ್ಗಿಕ ವೃಷಣವನ್ನು ನಿಕಟವಾಗಿ ಹೊಂದಿಸಲು ಈ ಇಂಪ್ಲಾಂಟ್ಗಳು ವಿವಿಧ ಗಾತ್ರಗಳು ಮತ್ತು ಆಕಾರಗಳಲ್ಲಿ ಲಭ್ಯವಿದೆ. ವೃಷಣ ಕ್ಯಾನ್ಸರ್ ಇತರ ರೀತಿಯ ಕ್ಯಾನ್ಸರ್ಗಳಿಗೆ ಹೋಲಿಸಿದರೆ ತುಲನಾತ್ಮಕವಾಗಿ ಅಪರೂಪವಾಗಿದ್ದರೂ ಪುರುಷರ ಜೀವನದ ಮೇಲೆ ವಿನಾಶಕಾರಿ ಪರಿಣಾಮಗಳನ್ನು ಬೀರಬಹುದು. ಆದಾಗ್ಯೂ ಕಪೋರ ರೋಗನಿರ್ಣಯದ ನಡುವೆ ಬೆಳ್ಳಿಯ ಪದರವಿದೆ. ಸ್ಥಳೀಯ ವೃಷಣ ಕ್ಯಾನ್ಸರ್ ಹೊಂದಿರುವ ಪುರುಷರ ಬದುಕುಳಿಯುವಿಕೆಯ ಪ್ರಮಾಣವು ಬೆರಗುಗೊಳಿಸುವ 99% ಎಂದು ಇತ್ತೀಚಿನ ಅಧ್ಯಯನವು ಬಹಿರಂಗಪಡಿಸಿದೆ. ಈ ಅದ್ಭುತ ಆವಿಷ್ಕಾರವು ಈ ಕಾಯಿಲೆಯಿಂದ ಬಳಲುತ್ತಿರುವವರಿಗೆ ಅಥವಾ ಅದರಿಂದ ಪ್ರಭಾವಿತರಾಗಿರುವ ಯಾರನ್ನಾದರೂ ತಿಳಿದಿರುವವರಿಗೆ ಭರವಸೆ ಮತ್ತು ಭರವಸೆಯನ್ನು ನೀಡುತ್ತದೆ. ಸ್ಥಳೀಯ ವೃಷಣ ಕ್ಯಾನ್ಸರ್ ವೃಷಣಗಳೊಳಗೆ ಸೀಮಿತವಾಗಿರುವ ಮತ್ತು ದೇಹದ ಇತರ ಭಾಗಗಳಿಗೆ ಹರಡದ ಗೆಡ್ಡೆಗಳನ್ನು ಸೂಚಿಸುತ್ತದೆ. ಹಲವಾರು ವರ್ಷಗಳಿಂದ ನಡೆಸಿದ ಮತ್ತು ದೊಡ್ಡ ಮಾದರಿಯ ಗಾತ್ರವನ್ನು ಒಳಗೊಂಡಿರುವ ಅಧ್ಯಯನವು ವೃಷಣ ಕ್ಯಾನ್ಸರ್ನ ಈ ನಿರ್ದಿಷ್ಟ ಹಂತದ ರೋಗನಿರ್ಣಯದ ಪುರುಷರ ಫಲಿತಾಂಶಗಳನ್ನು ಪರೀಕ್ಷಿಸಿದೆ. ಅಗತ್ಯವಿರುವಂತೆ ಶಸ್ತ್ರಚಿಕಿತ್ಸೆ, ವಿಕಿರಣ ಚಿಕಿತ್ಸೆ ಮತ್ತು ಕಿಮೊಥೆರಪಿ ಸೇರಿದಂತೆ ವಿವಿಧ ಚಿಕಿತ್ಸೆಗಳ ಮೂಲಕ ಬಹುತೇಕ ಎಲ್ಲ ರೋಗಿಗಳು ಈ ಸ್ಥಿತಿಯನ್ನು ಯಶಸ್ವಿಯಾಗಿ ಜಯಿಸಲು ಸಮರ್ಥರಾಗಿದ್ದಾರೆ ಎಂದು ಫಲಿತಾಂಶಗಳು ಎತ್ತಿ ತೋರಿಸಿವೆ. ವೃಷಣ ಕ್ಯಾನ್ಸರ್ ವಿಶ್ವಾದ್ಯಂತ ಸಾವಿರಾರು ಪುರುಷರ ಮೇಲೆ ಪರಿಣಾಮ ಬೀರುವ ಸಂಕಷ್ಟದ ರೋಗನಿರ್ಣಯವಾಗಿದೆ. ಆದಾಗ್ಯೂ ತಮ್ಮ ದುಗ್ಧರಸ ಗ್ರಂಥಿಗಳಿಗೆ ಹರಡಿರುವ ರೋಗವನ್ನು ಹೊಂದಿರುವವರಿಗೆ ಬೆಳ್ಳಿಯ ಪದರವಿದೆ. ಗಮನಾರ್ಹವಾದ 96% ಬದುಕುಳಿಯುವಿಕೆಯ ಪ್ರಮಾಣ. ಈ ಅಂಕಿಅಂಶವು ರೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಭರವಸೆ ಮತ್ತು ಉತ್ತೇಜನವನ್ನು ನೀಡುತ್ತದೆ. ಕ್ಯಾನ್ಸರ್ನ ಈ ನಿರ್ದಿಷ್ಟ ರೂಪವನ್ನು ಅರ್ಥಮಾಡಿಕೊಳ್ಳುವಲ್ಲಿ ಮತ್ತು ಚಿಕಿತ್ಸೆ ನೀಡುವಲ್ಲಿ ಮಾಡಿದ ಪ್ರಗತಿಯನ್ನು ಎತ್ತಿ ತೋರಿಸುತ್ತದೆ. ವೈದ್ಯಕೀಯ ಸಂಶೋಧನೆ ಮತ್ತು ಚಿಕಿತ್ಸಾ ಆಯ್ಕೆಗಳಲ್ಲಿನ ಪ್ರಗತಿಗಳು ವೃಷಣ ಕ್ಯಾನ್ಸರ್ ಹೊಂದಿರುವ ಪುರುಷರಿಗೆ ಹೆಚ್ಚು ಧನಾತ್ಮಕ ಫಲಿತಾಂಶಗಳಿಗೆ ಕೊಡುಗೆ ನೀಡಿವೆ. ಸ್ವಯಂಭ ಪರೀಕ್ಷೆ ಮತ್ತು ನಿಯಮಿತ ತಪಾಸಣೆಗಳ ಮೂಲಕ ಆರಂಭಿಕ ಪತ್ತೆಗೆ ಒತ್ತು ನೀಡುವುದರೊಂದಿಗೆ ವೈದ್ಯರು ಈಗ ರೋಗವು ಹೆಚ್ಚು ಚಿಕಿತ್ಸೆ ನೀಡಬಹುದಾದ ಆರಂಭಿಕ ಹಂತದಲ್ಲಿ ಪ್ರಕರಣಗಳನ್ನು ಗುರುತಿಸಲು ಸಮರ್ಥರಾಗಿದ್ದಾರೆ. ಹೆಚ್ಚುವರಿಯಾಗಿ
ರೆಟ್ರೋಪೆರಿಟೋನಿಯಲ್ ಲಿಂಫ್ ನೋಡ್ ಡಿಸೆಕ್ಷನ್ ರ್ಪಾಂಡ್ ನಂತಹ ಶಸ್ತ್ರಚಿಕಿತ್ಸಾ ತಂತ್ರಗಳಲ್ಲಿನ ಸುಧಾರಣೆಗಳು ಪೀಡಿತ ದುಗ್ಧರಸ ಗ್ರಂಥಿಗಳನ್ನು ಪರಿಣಾಮಕಾರಿಯಾಗಿ ತೆಗೆದುಹಾಕುವ ಮೂಲಕ ಬದುಕುಳಿಯುವಿಕೆಯ ಪ್ರಮಾಣವನ್ನು ಗಮನಾರ್ಹವಾಗಿ ಹೆಚ್ಚಿಸಿವೆ. ದೂರದ ಅಂಗಗಳಿಗೆ ಹರಡಿರುವ ವೃಷಣ ಕ್ಯಾನ್ಸರ್ ಹೊಂದಿರುವ ಪುರುಷರ ಬದುಕುಳಿಯುವಿಕೆಯ ಪ್ರಮಾಣವು ಪ್ರೋತ್ಸಾಹದಾಯಕ 73% ಆಗಿದೆ. ವೃಷಣ ಕ್ಯಾನ್ಸರ್ ಅಪರೂಪವಾಗಿದ್ದರೂ ಯುವಕರಿಗೆ ವಿನಾಶಕಾರಿ ರೋಗನಿರ್ಣಯವಾಗಿದೆ. ಆದಾಗ್ಯೂ ವೈದ್ಯಕೀಯ ತಂತ್ರಜ್ಞಾನ ಮತ್ತು ಚಿಕಿತ್ಸಾ ಆಯ್ಕೆಗಳಲ್ಲಿನ ಪ್ರಗತಿಗಳು ಮುಂದುವರಿದ ಹಂತದ ವೃಷಣ ಕ್ಯಾನ್ಸರ್ ಇರುವವರಿಗೆ ಬದುಕುಳಿಯುವ ಸಾಧ್ಯತೆಗಳನ್ನು ಗಣನೀಯವಾಗಿ ಸುಧಾರಿಸಿದೆ. ಈ ತುಲನಾತ್ಮಕವಾಗಿ ಹೆಚ್ಚಿನ ಬದುಕುಳಿಯುವಿಕೆಯ ಹಿಂದಿನ ಪ್ರಮುಖ ಕಾರಣವೆಂದರೆ ಮೆಟಾಸ್ಟಾಟಿಕ್ ವೃಷಣ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕೀಮೋಥೆರಪಿಯ ಪರಿಣಾಮಕಾರಿತ್ವ. ಕೀಮೋಥೆರಪಿ ಔಷಧಗಳು ವೇಗವಾಗಿ ವಿಭಜಿಸುವ ಕೋಶಗಳನ್ನು ಗುರಿಯಾಗಿಸಿಕೊಂಡು ನಾಶಪಡಿಸುತ್ತವೆ. ಇದು ಕ್ಯಾನ್ಸರ್ ಕೋಶಗಳ ಲಕ್ಷಣವಾಗಿದೆ. ಈ ವಿಧಾನವು ಗೆಡ್ಡೆಗಳನ್ನು ಕುಗ್ಗಿಸುವಲ್ಲಿ ಯಶಸ್ವಿಯಾಗಿದೆ ಮತ್ತು ರೋಗವು ಮತ್ತಷ್ಟು ಹರಡುವುದನ್ನು ತಡೆಯುತ್ತದೆ. ಹೆಚ್ಚುವರಿಯಾಗಿ ಪೀಡಿತ ವೃಷಣವನ್ನು ಶಸ್ತ್ರಚಿಕಿತ್ಸೆಯಿಂದ ತೆಗೆದುಹಾಕುವುದು ಆರ್ಕಿಯೆಕ್ಟಮಿ ಎಂದು ಕರೆಯಲ್ಪಡುತ್ತದೆ. ಅಗತ್ಯವಿದ್ದಾಗ ವಿಕಿರಣ ಚಿಕಿತ್ಸೆಯೊಂದಿಗೆ ಸಂಯೋಜಿಸಲ್ಪಟ್ಟಿದೆ. ಇದು ಚೇತರಿಕೆಯ ಹೆಚ್ಚಿನ ಅವಕಾಶಗಳಿಗೆ ಕಾರಣವಾಗಿದೆ. ಯಾವುದೇ ರೀತಿಯ ಕ್ಯಾನ್ಸರ್ನಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಮುನ್ನರಿವು ಸುಧಾರಿಸುವಲ್ಲಿ ಆರಂಭಿಕ ಪತ್ತೆಹಚ್ಚುವಿಕೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಕ್ಯಾನ್ಸರ್ನ ಅತ್ಯಂತ ಗುಣಪಡಿಸಬಹುದಾದ ರೂಪಗಳಲ್ಲಿ ಒಂದಾದ ವೃಷಣ ಕ್ಯಾನ್ಸರ್ ಈ ಕಾಯಿಲೆಯಿಂದ ಪೀಡಿತರಿಗೆ ಭರವಸೆ ನೀಡುವ ಪ್ರಭಾವಶಾಲಿ ಬದುಕುಳಿಯುವಿಕೆಯ ಪ್ರಮಾಣವನ್ನು ಹೊಂದಿದೆ. ವೈದ್ಯಕೀಯ ತಂತ್ರಜ್ಞಾನ ಮತ್ತು ಆರಂಭಿಕ ಪತ್ತೆ ವಿಧಾನಗಳ ಪ್ರಗತಿಯೊಂದಿಗೆ ವೃಷಣ ಕ್ಯಾನ್ಸರ್ ರೋಗ ನಿರ್ಣಯ ಮಾಡಿದ ರೋಗಿಗಳು ರೋಗವನ್ನು ಜಯಿಸಲು ಮತ್ತು ಪೂರೈಸುವ ಜೀವನವನ್ನು ನಡೆಸುವ ಹೆಚ್ಚಿನ ಅವಕಾಶವನ್ನು ಹೊಂದಿರುತ್ತಾರೆ. ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಸ್ಥಳೀಕರಿಸಿದ ವೃಷಣ ಕ್ಯಾನ್ಸರ್ಗೆ 5 ವರ್ಷಗಳ ಬದುಕುಳಿಯುವಿಕೆಯ ಪ್ರಮಾಣವು ಬೆರಗುಗೊಳಿಸುವ 99% ಆಗಿದೆ. ಆದರೆ ಹತ್ತಿರದ ದುಗ್ಧರಸ ಗ್ರಂಥಿಗಳಿಗೆ ಹರಡಿದ ಪ್ರಕರಣಗಳು ಇನ್ನೂ 96%ಕ್ಕಿಂತ ಹೆಚ್ಚಿನ ಬದುಕುಳಿಯುವಿಕೆಯ ಪ್ರಮಾಣವನ್ನು ನೋಡುತ್ತವೆ. ವೃಷಣ ಕ್ಯಾನ್ಸರ್ನ ಹೆಚ್ಚಿನ ಚಿಕಿತ್ಸೆ ದರಗಳಿಗೆ ಕೊಡುಗೆ ನೀಡುವ ಒಂದು ಪ್ರಮುಖ ಅಂಶವೆಂದರೆ ಅದರ ಆರಂಭಿಕ ಆಕ್ರಮಣ ಮತ್ತು ತ್ವರಿತ ಬೆಳವಣಿಗೆಯ ಮಾದರಿ. 15 ರಿಂದ 44 ವರ್ಷ ವಯಸ್ಸಿನ ಯುವಕರ ಮೇಲೆ ಸಾಮಾನ್ಯವಾಗಿ ಪರಿಣಾಮ ಬೀರುತ್ತದೆ. ಚಿಕಿತ್ಸೆಯ ಆಯ್ಕೆಗಳು ಹೆಚ್ಚು ಪರಿಣಾಮಕಾರಿಯಾದಾಗ ಈ ರೀತಿಯ ಕ್ಯಾನ್ಸರ್ ಅನ್ನು ಮುಂಚಿನ ಹಂತದಲ್ಲಿ ಪತ್ತೆಹಚ್ಚಲಾಗುತ್ತದೆ. ವೃಷಣ ಕ್ಯಾನ್ಸರ್ನ ಹೆಚ್ಚು ಚಿಕಿತ್ಸೆ ನೀಡಬಹುದಾದ ರೂಪವಾಗಿದೆ. ಬದುಕುಳಿಯುವಿಕೆಯ ಪ್ರಮಾಣವು 95% ಮೀರಿದೆ. ಆದಾಗ್ಯೂ ಚೇತರಿಕೆಯ ಹಾದಿಯು ಅದರ ಸವಾಲುಗಳಿಲ್ಲದೆ ಇಲ್ಲ. ಕೀಮೋಥೆರಪಿ ಮತ್ತು ವಿಕಿರಣ ಚಿಕಿತ್ಸೆಯು ಕ್ಯಾನ್ಸರ್ ಕೋಶಗಳನ್ನು ತೊಡೆದುಹಾಕಲು ಪರಿಣಾಮಕಾರಿಯಾಗಿದ್ದರೂ ರೋಗಿಯ ಜೀವನದ ಗುಣಮಟ್ಟವನ್ನು ಗಮನಾರ್ಹವಾಗಿ ಪರಿಣಾಮ ಬೀರುವ ದೀರ್ಘಾವಧಿಯ ಅಡ್ಡಪರಿಣಾಮಗಳನ್ನು ಸಹ ತರಬಹುದು. ವೃಷಣ ಕ್ಯಾನ್ಸರ್ ಚಿಕಿತ್ಸೆಯ ಅತ್ಯಂತ ಅಪಾಯಕಾರಿ ಪರಿಣಾಮವೆಂದರೆ ಬಂಜೆತನ. ಕ್ಯಾನ್ಸರ್ ಕೋಶಗಳನ್ನು ಗುರಿಯಾಗಿಸಲು ಮತ್ತು ಕೊಲ್ಲಲು ಬಳಸಲಾಗುವ ಆಕ್ರಮಣಕಾರಿ ಚಿಕಿತ್ಸೆಗಳು ವೀರ್ಯ ಉತ್ಪಾದನೆಗೆ ಕಾರಣವಾದವುಗಳನ್ನು ಒಳಗೊಂಡಂತೆ ಪ್ರಕ್ರಿಯೆಯಲ್ಲಿ ಆರೋಗ್ಯಕರ ಕೋಶಗಳನ್ನು ಹಾನಿಗೊಳಿಸಬಹುದು. ಪರಿಣಾಮವಾಗಿ ಅನೇಕ ಪುರುಷರು ಚಿಕಿತ್ಸೆಯ ನಂತರ ಸ್ವಾಭಾವಿಕವಾಗಿ ಮಕ್ಕಳನ್ನು ಹೆರಲು ಕಷ್ಟಪಡುತ್ತಾರೆ. ಅದೃಷ್ಟವಶಾತ್ ವೀರ್ಯ ಬ್ಯಾಂಕಿಂಗ್ ಅಥವಾ ವೃಷಣ ಅಂಗಾಂಶ ಘನೀಕರಣದಂತಹ ಚಿಕಿತ್ಸೆಯನ್ನು ಪ್ರಾರಂಭಿಸುವ ಮೊದಲು ಫಲವತ್ತತೆ ಸಂರಕ್ಷಣೆಯ ಆಯ್ಕೆಗಳು ಲಭ್ಯವಿವೆ. ಅದೇನೇ ಇದ್ದರೂ ಯಾವುದೇ ರೀತಿಯ ಚಿಕಿತ್ಸೆಯನ್ನು ಪ್ರಾರಂಭಿಸುವ ಮೊದಲು ರೋಗಿಗಳು ಈ ಸಂಭಾವ್ಯ ಪರಿಣಾಮಗಳ ಬಗ್ಗೆ ತಿಳಿದಿರುವುದು ಮತ್ತು ಅವರ ಆರೋಗ್ಯ ರಕ್ಷಣಾ ತಂಡದೊಂದಿಗೆ ಚರ್ಚಿಸುವುದು ಮುಖ್ಯವಾಗಿದೆ. ಕೆಲವು ಪುರುಷರು ವೃಷಣ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡುವ ಮೊದಲು ವೀರ್ಯವನ್ನು ಸಂಗ್ರಹಿಸಲು ಆಯ್ಕೆ ಮಾಡಬಹುದು. ವೃಷಣ ಕ್ಯಾನ್ಸರ್ ಒಂದು ರೀತಿಯ ಕ್ಯಾನ್ಸರ್ ಆಗಿದ್ದು ಇದು ವೃಷಣಗಳಲ್ಲಿ ಬೆಳವಣಿಗೆಯಾಗುತ್ತದೆ. ಇದು ವೀರ್ಯ ಮತ್ತು ಟೆಸ್ಟೋಸ್ಟೆರಾನ್ ಉತ್ಪಾದನೆಗೆ ಕಾರಣವಾಗಿದೆ. ವೃಷಣ ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡುವ ಆಯ್ಕೆಗಳು ಶಸ್ತ್ರಚಿಕಿತ್ಸೆ, ಬಾಧಿತ ವೃಷಣವನ್ನು ತೆಗೆಯುವುದು, ವಿಕಿರಣ ಚಿಕಿತ್ಸೆ ಮತ್ತು ಕೀಮೋಥೆರಪಿಯನ್ನು ಒಳಗೊಂಡಿರಬಹುದು. ಈ ಚಿಕಿತ್ಸೆಗಳು ಫಲವತ್ತತೆಯ ಮೇಲೆ ಪರಿಣಾಮ ಬೀರಬಹುದು ಅಥವಾ ಕೆಲವು ಸಂದರ್ಭಗಳಲ್ಲಿ ಬಂಜೆತನಕ್ಕೆ ಕಾರಣವಾಗಬಹುದು. ಭವಿಷ್ಯದಲ್ಲಿ ಮಕ್ಕಳನ್ನು ಹೊಂದುವ ಸಾಮರ್ಥ್ಯವನ್ನು ಕಾಪಾಡಿಕೊಳ್ಳಲು ವೃಷಣ ಕ್ಯಾನ್ಸರ್ ಹೊಂದಿರುವ ಕೆಲವು ಪುರುಷರು ಚಿಕಿತ್ಸೆಗೆ ಒಳಗಾಗುವ ಮೊದಲು ತಮ್ಮ ವೀರ್ಯವನ್ನು ಬ್ಯಾಂಕ್ ಮಾಡಲು ಆಯ್ಕೆ ಮಾಡುತ್ತಾರೆ. ವೀರ್ಯ ಬ್ಯಾಂಕಿಂಗ್ ವೀರ್ಯದ ಮಾದರಿಗಳನ್ನು ಸಂಗ್ರಹಿಸುವುದು ಮತ್ತು ಘನೀಕರಿಸುವುದನ್ನು ಒಳಗೊಂಡಿರುತ್ತದೆ. ಇದನ್ನು ನಂತರದಲ್ಲಿ ವಿಟ್ರೋ ಫಲೀಕರಣ ಅಥವಾ ಗರ್ಭಾಶಯದ ಗರ್ಭಧಾರಣೆಯ ನಂತಹ ಸಹಾಯಕ ಸಂತಾನೋತ್ಪತ್ತಿ ತಂತ್ರಗಳಿಗೆ ಬಳಸಬಹುದು. ಈ ಪೂರ್ವಭಾವಿ ಹೆಜ್ಜೆಯನ್ನು ತೆಗೆದುಕೊಳ್ಳುವ ಮೂಲಕ ಸಂಭಾವ್ಯ ಫಲವತ್ತತೆ
ಬೆದರಿಕೆ ಚಿಕಿತ್ಸೆಗಳಿಗೆ ಒಳಗಾದ ನಂತರವೂ ಪುರುಷರು ಕುಟುಂಬವನ್ನು ಪ್ರಾರಂಭಿಸುವ ಸಾಧ್ಯತೆಗಳನ್ನು ಹೆಚ್ಚಿಸಬಹುದು. ಮರುಕಳಿಸುವಿಕೆಯು ಸಂಭವಿಸಬಹುದು ಎಂದು ವೃಷಣ ಕ್ಯಾನ್ಸರ್ ಬದುಕುಳಿದವರಿಗೆ ನಿಯಮಿತ ಅನುಸರಣಾ ನೇಮಕಾತಿಗಳು ನಿರ್ಣಾಯಕವಾಗಿವೆ. ವೃಷಣ ಕ್ಯಾನ್ಸರ್ ಒಂದು ರೀತಿಯ ಕ್ಯಾನ್ಸರ್ ಆಗಿದ್ದು, ಅದು ಪುರುಷ ಸಂತಾನೋತ್ಪತ್ತಿ ಅಂಗಗಳ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಪ್ರಾಥಮಿಕವಾಗಿ ಯುವ ಪುರುಷರಲ್ಲಿ ಕಂಡುಬರುತ್ತದೆ. ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಯು ಯಶಸ್ವಿ ಫಲಿತಾಂಶಗಳಿಗೆ ಕಾರಣವಾಗಬಹುದು. ರೋಗವನ್ನು ಸೋಲಿಸಿದ ನಂತರವೂ ಜಾಗರೂಕರಾಗಿರಲು ಮುಖ್ಯವಾಗಿದೆ. ವೃಷಣ ಕ್ಯಾನ್ಸರ್ನ ಮರುಕಳಿಸುವಿಕೆಯು ಅಪರೂಪವಾಗಿದ್ದರೂ ಸಹ ಸಾಧ್ಯವಿದೆ. ನಿಯಮಿತ ಅನುಸರಣಾ ನೇಮಕಾತಿಗಳು ಪುನರಾವರ್ತನೆಯ ಯಾವುದೇ ಚಿಹ್ನೆಗಳಿಗಾಗಿ ಬದುಕುಳಿದವರನ್ನು ನಿಕಟವಾಗಿ ಮೇಲ್ವಿಚಾರಣೆ ಮಾಡಲು ವೈದ್ಯರಿಗೆ ಅನುವು ಮಾಡಿಕೊಡುತ್ತದೆ. ಈ ನೇಮಕಾತಿಗಳು ಸಾಮಾನ್ಯವಾಗಿ ದೈಹಿಕ ಪರೀಕ್ಷೆಗಳು, ರಕ್ತ ಪರೀಕ್ಷೆಗಳು ಮತ್ತು ಸ್ಕ್ಯಾನ್ಗಳು ಅಥವಾ ಎದೆಯ ರೇಗಳಂತಹ ಇಮೇಜಿಂಗ್ ಸ್ಕ್ಯಾನ್ಗಳನ್ನು ಒಳಗೊಂಡಿರುತ್ತವೆ. ಯಾವುದೇ ಸಂಭಾವ್ಯ ಮರುಕಳಿಸುವಿಕೆಯನ್ನು ಮೊದಲೇ ಪತ್ತೆಹಚ್ಚುವ ಮೂಲಕ ವೈದ್ಯರು ತಕ್ಷಣವೇ ಮಧ್ಯಪ್ರವೇಶಿಸಬಹುದಾಗಿದೆ ಮತ್ತು ಕಿಮೊಥೆರಪಿ ಅಥವಾ ಶಸ್ತ್ರಚಿಕಿತ್ಸೆಯಂತಹ ಅಗತ್ಯ ಚಿಕಿತ್ಸೆಗಳನ್ನು ಒದಗಿಸಬಹುದು. ಇದಲ್ಲದೆ ನಿಯಮಿತ ಅನುಸರಣೆಗಳು ಆರಂಭಿಕ ಚಿಕಿತ್ಸೆಗಳಿಂದ ಉಂಟಾಗುವ ಯಾವುದೇ ದೀರ್ಘಕಾಲದ ಅಡ್ಡಪರಿಣಾಮಗಳು ಅಥವಾ ತೊಡಕುಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ವೃಷಣ ಕ್ಯಾನ್ಸರ್ ಬದುಕುಳಿದವರು ತಮ್ಮ ರೋಗನಿರ್ಣಯ ಮತ್ತು ಚಿಕಿತ್ಸೆಯ ಪ್ರಯಾಣದ ಕಾರಣದಿಂದಾಗಿ ಬಂಜೆತನ, ಹಾರ್ಮೋನುಗಳ ಅಸಮತೋಲನ ಅಥವಾ ಮಾನಸಿಕ ಯಾತನೆಯಂತಹ ದೀರ್ಘಕಾಲೀನ ಸಮಸ್ಯೆಗಳನ್ನು ಅನುಭವಿಸಬಹುದು. ವೃಷಣ ಕ್ಯಾನ್ಸರ್ ತುಲನಾತ್ಮಕವಾಗಿ ಅಪರೂಪದ ಕ್ಯಾನ್ಸರ್ ಆಗಿದ್ದು, ಇದು ಪ್ರಾಥಮಿಕವಾಗಿ 15 ರಿಂದ 35 ವರ್ಷ ವಯಸ್ಸಿನ ಯುವಕರ ಮೇಲೆ ಪರಿಣಾಮ ಬೀರುತ್ತದೆ. 1 ಅಥವಾ 2 ವೃಷಣಗಳಲ್ಲಿನ ಅಸಹಜ ಕೋಶಗಳು ಅನಿಯಂತ್ರಿತವಾಗಿ ಬೆಳೆಯಲು ಪ್ರಾರಂಭಿಸಿದಾಗ ಇದು ಸಂಭವಿಸುತ್ತದೆ. ಇದು ಗೆಡ್ಡೆಯನ್ನು ರೂಪಿಸುತ್ತದೆ. ವೃಷಣ ಕ್ಯಾನ್ಸರ್ನ ರೋಗನಿರ್ಣಯವನ್ನು ಸ್ವೀಕರಿಸಲು ಇದು ಭಯಾನಕವಾಗಿದ್ದರೂ ಒಳ್ಳೆಯ ಸುದ್ದಿ ಎಂದರೆ ಅದು ಹೆಚ್ಚು ಚಿಕಿತ್ಸೆ ನೀಡಬಲ್ಲದು, ವಿಶೇಷವಾಗಿ ಆರಂಭಿಕ ಪತ್ತೆಯಾದಾಗ. ವೃಷಣ ಕ್ಯಾನ್ಸರ್ನ ಪ್ರಮುಖ ಲಕ್ಷಣವೆಂದರೆ 1 ಅಥವಾ 2 ವೃಷಣಗಳಲ್ಲಿ ಗಡ್ಡೆ ಅಥವಾ ಓತ. ಇದು ವೃಷಣದ ಮೇಲ್ಮೈಯಲ್ಲಿ ಗಟ್ಟಿಯಾದ ದ್ರವ್ಯರಾಶಿ ಅಥವಾ ಸಣ್ಣ ಬಟಾಣಿ ಗಾತ್ರದ ಉಬ್ಬಿನಂತೆ ಭಾಸವಾಗಬಹುದು. ಇತರ ಚಿಹ್ನೆಗಳು ವೃಷಣಗಳಲ್ಲಿ ನೋವು ಅಥವಾ ಅಸ್ವಸ್ಥತೆ, ಸ್ಕ್ರೋಟಂನಲ್ಲಿ ಭಾರ, ಮತ್ತು 1 ಅಥವಾ 2 ವೃಷಣಗಳ ಗಾತ್ರ ಅಥವಾ ಆಕಾರದಲ್ಲಿ ಬದಲಾವಣೆಗಳನ್ನು ಒಳಗೊಂಡಿರುತ್ತದೆ. ವೃಷಣ ಕ್ಯಾನ್ಸರ್ ಪುರುಷರಿಗೆ ಗಮನಾರ್ಹ ಆರೋಗ್ಯ ಕಾಳಜಿಯಾಗಿದೆ. ಪ್ರತಿ ವರ್ಷ ಸಾವಿರಾರು ಹೊಸ ಪ್ರಕರಣಗಳು ರೋಗನಿರ್ಣಯ ಮಾಡಲ್ಪಡುತ್ತವೆ. ಆದಾಗ್ಯೂ ಒಳ್ಳೆಯ ಸುದ್ದಿ ಏನೆಂದರೆ ಈ ಕಾಯಿಲೆಯು ಒಡ್ಡಿದ ಸವಾಲುಗಳ ಹೊರತಾಗಿಯೂ ವೃಷಣ ಕ್ಯಾನ್ಸರ್ ಹೊಂದಿರುವ ಪುರುಷರು ಇನ್ನೂ ಸಾಮಾನ್ಯ ಜೀವನವನ್ನು ನಡೆಸಬಹುದು ಮತ್ತು ತಂದೆಯಾಗುವ ತಮ್ಮ ಕನಸುಗಳನ್ನು ಈಡೇರಿಸಬಹುದು. ವೈದ್ಯಕೀಯ ತಂತ್ರಜ್ಞಾನ ಮತ್ತು ಚಿಕಿತ್ಸೆಗಳಲ್ಲಿನ ಪ್ರಗತಿಗೆ ಧನ್ಯವಾದಗಳು. ಬದುಕುಳಿದವರಲ್ಲಿ ಹೆಚ್ಚಿನವರು ತಮ್ಮ ಫಲವತ್ತತೆಯನ್ನು ಕಾಪಾಡಿಕೊಳ್ಳಬಹುದು ಮತ್ತು ಮಕ್ಕಳನ್ನು ಹೊಂದಬಹುದು. ವೃಷಣ ಕ್ಯಾನ್ಸರ್ಗೆ ಒಂದು ಸಾಮಾನ್ಯ ಚಿಕಿತ್ಸೆಯು 1 ಅಥವಾ 2 ವೃಷಣಗಳನ್ನು ತೆಗೆದುಹಾಕಲು ಶಸ್ತ್ರಚಿಕಿತ್ಸೆಯಾಗಿದೆ. ಇದು ಫಲವತ್ತತೆಯ ಬಗ್ಗೆ ಕಳವಳವನ್ನು ಉಂಟುಮಾಡಬಹುದಾದರೂ ಈ ಕಾರ್ಯವಿಧಾನದ ನಂತರವೂ ಸಹ ಅನೇಕ ಪುರುಷರು ಮಕ್ಕಳನ್ನು ತಂದೆಯಾಗಲು ಸಮರ್ಥರಾಗಿದ್ದಾರೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಚಿಕಿತ್ಸೆಯ ಮೊದಲು ವೈದ್ಯರು ಸಾಮಾನ್ಯವಾಗಿ ವೀರ್ಯ ಬ್ಯಾಂಕಿಂಗ್ನಂತಹ ಆಯ್ಕೆಗಳನ್ನು ಚರ್ಚಿಸುತ್ತಾರೆ. ಭವಿಷ್ಯದ ಬಳಕೆಗಾಗಿ ಮನುಷ್ಯನ ವೀರ್ಯವನ್ನು ಸಂಗ್ರಹಿಸುವ ಪ್ರಕ್ರಿಯೆ. ಇದು ಭವಿಷ್ಯದಲ್ಲಿ ತಂದೆಯಾಗಲು ಬಯಸುವ ವ್ಯಕ್ತಿಗಳಿಗೆ ಇನ್ ವಿಟ್ರೋ ಫರ್ಟಿಲೈಸೇಷನ್ (IVF) ನಂತಹ ಸಹಾಯಕ ಸಂತಾನೋತ್ಪತ್ತಿ ತಂತ್ರಗಳನ್ನು ಬಳಸಿಕೊಂಡು ಅವಕಾಶವನ್ನು ನೀಡುತ್ತದೆ. ವೃಷಣಗಳ ಮೇಲೆ ಪರಿಣಾಮ ಬೀರುವ ಅಪರೂಪದ ಕ್ಯಾನ್ಸರ್ ರೂಪವಾದ ವೃಷಣ ಕ್ಯಾನ್ಸರ್ ಅದರೊಂದಿಗೆ ರೋಗನಿರ್ಣಯ ಮಾಡಿದವರಿಗೆ ಅಪಾರ ಭಯ ಮತ್ತು ಅನಿಶ್ಚಿತತೆಯನ್ನು ತರಬಹುದು. ಆದಾಗ್ಯೂ ಸಂಕಟದ ರೋಗನಿರ್ಣಯದ ನಡುವೆ ಒಂದು ಬೆಳ್ಳಿ ಲೈನಿಂಗ್ ಎಂದರೆ ವೃಷಣ ಕ್ಯಾನ್ಸರ್ ಸಾಮಾನ್ಯವಾಗಿ ಲೈಂಗಿಕ ಸಂಭೋಗದಲ್ಲಿ ತೊಡಗಿಸಿಕೊಳ್ಳುವ ಮನುಷ್ಯನ ಸಾಮರ್ಥ್ಯಕ್ಕೆ ಅಡ್ಡಿಯಾಗುವುದಿಲ್ಲ. ಶಸ್ತ್ರಚಿಕಿತ್ಸೆ, ವಿಕಿರಣ ಚಿಕಿತ್ಸೆ ಅಥವಾ ಕೀಮೋಥೆರಪಿ ಸೇರಿದಂತೆ ಈ ರೀತಿಯ ಕ್ಯಾನ್ಸರ್ಗೆ ಚಿಕಿತ್ಸೆಯ ಆಯ್ಕೆಗಳು ಬದಲಾಗಬಹುದು. ಅವು ಸಾಮಾನ್ಯವಾಗಿ ಮನುಷ್ಯನ ಲೈಂಗಿಕ ಕ್ರಿಯೆಯ ಮೇಲೆ ಹಾನಿಕಾರಕ ಪರಿಣಾಮವನ್ನು ಬೀರುವುದಿಲ್ಲ. ಪ್ರತಿಯೊಂದು ಪ್ರಕರಣವೂ ವಿಶಿಷ್ಟವಾಗಿದೆ ಮತ್ತು ವೈಯಕ್ತಿಕ ಅನುಭವಗಳು ಭಿನ್ನವಾಗಿರಬಹುದು ಎಂಬುದನ್ನು ಹೈಲೈಟ್ ಮಾಡುವುದು ಮುಖ್ಯ. ಕೆಲವು ಸಂದರ್ಭಗಳಲ್ಲಿ ಕೆಲವು ಚಿಕಿತ್ಸಾ ವಿಧಾನಗಳು ತಾತ್ಕಾಲಿಕ ಅಥವಾ ಶಾಶ್ವತ ಬಂಜೆತನಕ್ಕೆ ಕಾರಣವಾಗಬಹುದು. ಅದೇನೇ ಇದ್ದರೂ ಯಾವುದೇ ಚಿಕಿತ್ಸಾ ಕ್ರಮವನ್ನು ಪ್ರಾರಂಭಿಸುವ ಮೊದಲು ಆರೋಗ್ಯ ವೃತ್ತಿಪರರೊಂದಿಗೆ ಚರ್ಚಿಸಬಹುದಾದ ವಿವಿಧ ಫಲವತ್ತತೆ ಸಂರಕ್ಷಣೆ ತಂತ್ರಗಳು ಇಂದು ಲಭ್ಯವಿವೆ. ಈ ಆಯ್ಕೆಗಳು ವೃಷಣ ಕ್ಯಾನ್ಸರ್ನಿಂದ ಬಳಲುತ್ತಿರುವ ಪುರುಷರಿಗೆ ಭರವಸೆ ಮತ್ತು ಭರವಸೆಯನ್ನು ನೀಡುತ್ತವೆ.
ಅವರು ಏಕಕಾಲದಲ್ಲಿ ಅಗತ್ಯ ಚಿಕಿತ್ಸೆಗಳಿಗೆ ಒಳಗಾಗುವಾಗ ತಮ್ಮ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲು ಬಯಸುತ್ತಾರೆ. ವೃಷಣ ಕ್ಯಾನ್ಸರ್ ತುಲನಾತ್ಮಕವಾಗಿ ಅಪರೂಪದ ಕ್ಯಾನ್ಸರ್ ಆಗಿದೆ. ಆದರೆ ಇದು 15 ರಿಂದ 35 ವರ್ಷ ವಯಸ್ಸಿನ ಯುವಕರಲ್ಲಿ ಕಂಡುಬರುವ ಸಾಮಾನ್ಯ ರೀತಿಯ ಕ್ಯಾನ್ಸರ್ ಆಗಿದೆ. ಆದಾಗ್ಯೂ ವೃಷಣಗಳಲ್ಲಿ ಪತ್ತೆಯಾದ ಹೆಚ್ಚಿನ ಗಡ್ಡೆಗಳು ಕ್ಯಾನ್ಸರ್ ಅಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಈ ಸತ್ಯದ ಹೊರತಾಗಿಯೂ ವೃಷಣ ಕ್ಯಾನ್ಸರ್ನ ಸಾಧ್ಯತೆಯನ್ನು ತಳ್ಳಿಹಾಕಲು ಯಾವುದೇ ಅಸಾಮಾನ್ಯ ಗಡ್ಡೆ ಅಥವಾ ಊತವನ್ನು ಯಾವಾಗಲೂ ವೈದ್ಯರು ಪರೀಕ್ಷಿಸಬೇಕು. ಅಮೆರಿಕನ್ ಕ್ಯಾನ್ಸರ್ ಸೊಸೈಟಿಯು ಅಂದಾಜು 9,610 ಹೊಸ ವೃಷಣ ಕ್ಯಾನ್ಸರ್ ಪ್ರಕರಣಗಳು 2021ರಲ್ಲಿ ರೋಗ ನಿರ್ಣಯ ಮಾಡಲ್ಪಡುತ್ತವೆ. ಇದರ ಪರಿಣಾಮವಾಗಿ ಸುಮಾರು 440 ಸಾವುಗಳು ಸಂಭವಿಸುತ್ತವೆ. ಇತರ ವಿಧದ ಕ್ಯಾನ್ಸರ್ಗಳಿಗೆ ಹೋಲಿಸಿದರೆ ಈ ಸಂಖ್ಯೆಗಳು ಕಡಿಮೆ ಎಂದು ತೋರುತ್ತದೆಯಾದರೂ ಯಶಸ್ವಿ ಚಿಕಿತ್ಸೆಯಲ್ಲಿ ಮತ್ತು ಹೆಚ್ಚಿದ ಬದುಕುಳಿಯುವಿಕೆಯ ದರಗಳಲ್ಲಿ ಆರಂಭಿಕ ಪತ್ತೆಹಚ್ಚುವಿಕೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಪುರುಷರು ತಮ್ಮ ಸಂತಾನೋತ್ಪತ್ತಿ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಲು ಮತ್ತು ಸ್ವಯಂ ಪರೀಕ್ಷೆಯ ಸಮಯದಲ್ಲಿ ಅವರು ಗಮನಿಸುವ ಯಾವುದೇ ಬದಲಾವಣೆಗಳು ಅಥವಾ ಅಸಹಜತೆಗಳನ್ನು ವರದಿ ಮಾಡುವುದು ಅತ್ಯಗತ್ಯ. ವೃಷಣ ಕ್ಯಾನ್ಸರ್ ತುಲನಾತ್ಮಕವಾಗಿ ಅಪರೂಪದ ಆದರೆ ಹೆಚ್ಚು ಚಿಕಿತ್ಸೆ ನೀಡಬಹುದಾದ ಕ್ಯಾನ್ಸರ್ ಆಗಿದೆ. ಇದು ಪ್ರಾಥಮಿಕವಾಗಿ ಯುವಕರ ಮೇಲೆ ಪರಿಣಾಮ ಬೀರುತ್ತದೆ. ಇತ್ತೀಚಿನ ಸಂಶೋಧನೆಯು ವೃಷಣ ಕ್ಯಾನ್ಸರ್ ಹೊಂದಿರುವ ಪುರುಷರು ಕೆಲವು ಹಾರ್ಮೋನುಗಳ ಮಟ್ಟವನ್ನು ಅನುಭವಿಸಬಹುದು ಎಂದು ಸೂಚಿಸಿದೆ. ಇದು ಗೈನೆಕೋಮಾಸ್ಟಿಯಾ ಅಥವಾ ವಿಸ್ತರಿಸಿದ ಪುರುಷ ಸ್ತನಗಳ ಬೆಳವಣಿಗೆಗೆ ಕಾರಣವಾಗಬಹುದು. ಹಾರ್ಮೋನ್ ಮಟ್ಟಗಳ ನಡುವಿನ ಈ ಆಶ್ಚರ್ಯಕರವಾದ ಪರಸ್ಪರ ಸಂಬಂಧ ಮತ್ತು ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳು ಸಾಮಾನ್ಯವಾಗಿ ಸ್ತ್ರೀಯರೊಂದಿಗೆ ಸಂಬಂಧಿಸಿರುವುದು ವೈದ್ಯಕೀಯ ವೃತ್ತಿಪರರು ಮತ್ತು ಸಂಶೋಧಕರಲ್ಲಿ ಆಸಕ್ತಿಯನ್ನು ಹುಟ್ಟುಹಾಕಿದೆ. ದೇಹದಲ್ಲಿ ಈಸ್ಟ್ರೋಜೆನ್ ಸ್ತ್ರೀ ಲೈಂಗಿಕ ಹಾರ್ಮೋನ್ ಮತ್ತು ಟೆಸ್ಟೋಸ್ಟೆರಾನ್ ಪುರುಷ ಲೈಂಗಿಕ ಹಾರ್ಮೋನ್ ನಡುವೆ ಅಸಮತೋಲನ ಉಂಟಾದಾಗ ಗೈನೆಕೋಮಾಸ್ಟಿಯಾ ಸಂಭವಿಸುತ್ತದೆ. ವೃಷಣ ಕ್ಯಾನ್ಸರ್ ರೋಗಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ವೃಷಣ ಗೆಡ್ಡೆಗಳು ಮಾನವ ಕೋರಿಯಾನಿಕ್ ಗೋನಡೋಟ್ರೋಪಿನ್ ಹಕ್ಕಿಕ ಆಲ್ಫಾ, ಫೆಟೋಪ್ರೋಟೀನ್ ಆಫ್ಪ್ ಮತ್ತು ಲ್ಯಾಕ್ಟೇಟ್ ಡಿಹೈಡ್ರೋಜಿನೇಸ್ ಲಜ್ಜ ನಂತಹ ಹಾರ್ಮೋನುಗಳನ್ನು ಉತ್ಪಾದಿಸಬಹುದು. ಈ ಹಾರ್ಮೋನುಗಳು ಹೆಚ್ಚಿದ ಈಸ್ಟ್ರೋಜೆನ್ ಉತ್ಪಾದನೆಗೆ ಸಂಬಂಧಿಸಿವೆ. ಕೆಲವು ಸಂದರ್ಭಗಳಲ್ಲಿ ಸ್ತನ ಹಿಗ್ಗುವಿಕೆಗೆ ಕಾರಣವಾಗುತ್ತದೆ.